ನಮಸ್ಕಾರ ರೈತ ಬಂಧುವರಿಗೆ. ರೈತ ಪ್ರಗತಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಶ್ರೀ ಸುಭಾಷ್ ಪಾಳೇಕರ್ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿಯಲ್ಲಿ ಅಡಿಕೆ ರೋಗಗಳನ್ನ ನಿವಾರಣೆ ಮಾಡೋದು ಹೇಗೆ, ಬರುವಂಥ ರೋಗಗಳೇನು, ಅದನ್ನು ನಿವಾರಣೆ ಮಾಡೋದು ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇವಾಗ ಬಂದುಬಿಟ್ಟಿದೆ ರೋಗ ಅಥವಾ ರೋಗ ಬಂದಿದೆ ಅಂಥ ಸಮಯದಲ್ಲಿ ಅದನ್ನು ಹೇಗೆ ನಿವಾರಣೆ ಮಾಡೋದು ಅನ್ನೋದನ್ನು ಕಳೆದ 2 ಸಂಚಿಕೆಯಲ್ಲಿ ನಾವು ಏನು ನೋಡಿದ್ವಿ, ಬರ್ದಿರೋ ಹಾಗೆ ಹೇಗೆ ಮಾಡೋದು, ನೀರನ್ನು ಹೇಗೆ ಕೊಡೋದು. ಮೊದಲನೇದಾಗಿ ನಾವು ನೋಡಬೇಕಾರೋದು ಅಂದರೆ ನಾವೆಲ್ಲ ಮಾಡ್ತಿರೋ ತಪ್ಪು, ಮೊದಲಿಂದ ಕೊನೆ ತನಕ ತೆಂಗಿರ್ಬೋದು, ಅಡಿಕೆ ಇರ್ಬೋದು, ಬಾಳೆ ಇರ್ಬೋದು, ನಿರಂತರ ಇಲ್ಲೊಂದು ಪಾತಿ ಮಾಡೋದು, ಇಲ್ಲಿ ಹೆಚ್ಚೆಚ್ಚು ನೀರು ಕೊಡೋವಂಥ ಒಂದು ವ್ಯವಸ್ಥೆ ಅಥವಾ ಡ್ರಿಪ್ ಹಾಕಿದಾಗ ನಿರಂತರ ಇಲ್ಲೇ ಕೊಡೋದನ್ನು ನೋಡ್ತಾ ಇರ್ತೀವಿ. ಆದರೆ ಗಿಡ ಬೆಳೆದಂಗೆ ನೀರು ಆಚೆ ತರಬೇಕು. ಇನ್ನೂ ದೊಡ್ಡದಾಯಿತು, ಇನ್ನೂ ಮೇಲೆ ಬಂತು, ಏನು ಮಾಡಬೇಕು, ಈ ತುದಿಗೆ ನೀರನ್ನ ಆಚೆ ತರಬೇಕು ಅನ್ನೋ ನಾವು ಸಂಚಿಕೆಗಳಲ್ಲಿ ನೋಡಿದ್ದೀವಿ. ಸೊ ನೀವು ಕೊಡೋವಂಥ ನೀರನ್ನ ಇಲ್ಲಿ ಮಾಡಬೇಕು. ಯಾಕೆಂದರೆ ಗಿಡ ಬೆಳೆದಂಗೆಲ್ಲ ಉಪಬೇರುಗಳು, ಬೇರುಗಳು ಎಲ್ಲಿ ಬರುತ್ತೆ, ಈ ತುದಿಗೆ ಬರ್ತವೆ. ಇಲ್ಲಿ ನಾವು ನೀರು ಕೊಡೋದ್ರಿಂದ ಏನಾಗುತ್ತೆ, ಕನಿಷ್ಠ ನೀರಿನಲ್ಲಿ ಇದಕ್ಕೆ ಸಾಕಾಗುತ್ತೆ. ಯಾವ ರೀತಿ ಒಂದು ಗಡಿಗೆಯಲ್ಲಿ ನೀರಿದ್ದರೂ ಕೂಡ ನಾವೇನು ಮಾಡ್ತೀವಿ, ಸುಸ್ತಾದಾಗ ಒಂದೇ ಒಂದು ತಂಬಿಗೆ ಅಥವಾ ಒಂದು ಲೋಟ ತೊಗೊಂಡು ಏನು ಮಾಡ್ತೀವಿ, ಅದನ್ನು ಮಾತ್ರ ಬಾಯಿಗೆ ಹಾಕಂತೀವಿ. ಅದೇ ರೀತಿ ನಾವು ಯಾವಾಗ ಬಾಯಿಗೆ ಹಾಕ್ತೀವೋ, ಈ ಗಿಡಕ್ಕೆ ಸಸ್ಯಕ್ಕೆ ಬೇಕಾದಂಥ ನೀರು ಬಾಯಿಗೆ ಕೊಡ್ತೀವೋ ಅಂಥ ಸಮಯದಲ್ಲಿ ಏನಾಗುತ್ತೆ, ಕನಿಷ್ಠ ನೀರಲ್ಲಿ ಏನು ನೀವು 1 ಎಕರೆಗೆ ಸಾಲುತ್ತೆ ಅಂತಿರೋ 5 ಎಕರೆಗೆ ಸಾಲುತ್ತೆ ಅಂತಿರೋ ಹ್ಯೂಮಸ್ ಎಲ್ಲ ಮಾಡಿದ್ರೆ 10 ಎಕರೆ ಹ್ಯೂಮಸ್ನ ಇನ್ನೂ ಹೆಚ್ಚೇ ಮಾಡ್ಕೊಂಡು ಹೋಗ್ಬಿಟ್ರೆ ಇಡೀ ಬೇಸಿಗೆಯಲ್ಲಿ ಕೂಡ ನೀರು ಕೊಡೋದನ್ನೇ ನಾವು ಬೆಳೆಗಳನ್ನ ಬೆಳಿಬೋದು ಅನ್ನೋದನ್ನ ನಾವು ಕಳೆದ 2 ಸಂಚಿಕೆ ತಿಳ್ಕೊಂಡಿದ್ದೀವಿ. ಸೊ ಹಾಗಾಗಿ ಈ ನೀರನ್ನು ನೀವು ಗಿಡ ಬೆಳೆದಂಗೆ ಆಚೆ ತೊಗೊಂಬಂದು ಕೊಡಿ. ಮತ್ತು ಅತಿ ಮುಖ್ಯವಾಗಿ ಇನ್ನೊಂದು ನೀವು ನೀರು ಕೊಡೋದನ್ನು ಯಾವ ರೀತಿ ನೋಡಬೇಕು ಅಂದರೆ, ಈ ಪಕ್ಕದಲ್ಲಿ ಬೆಳೆದಿರೋವಂಥ ಕಳೆಗಳು, ನಿಮ್ಮ ತೋಟದಲ್ಲಿ ಬೆಳೆದಿರೋವಂಥ ಕಳೆಗಳು ಏನು ಬೇಕು, ಬೆಳಗ್ಗೆ 9 ಗಂಟೆ ಸುಮಾರಿಗೆ, ಬೇಸಿಗೆಯಲ್ಲಿ ಯಾವಾಗನೇ ಇರಲಿ, ಬೆಳಗ್ಗೆ 9 ಗಂಟೆ ಸುಮಾರಿಗೆ ಈ ಥರ ತಲೆ ಬಗ್ಗಿಸ್ಬೇಕು ಸುಸ್ತಾಯಿತು ಅಂತ. ಅಂಥ ಸಮಯದಲ್ಲಿ ನೀವು ಈ ಗಿಡಕ್ಕೆ ಕೊಡೋಕ್ಕೆ ಸಮಯ ಇದೆ ಅಂತ ನೋಡ್ಬಿಟ್ಟು ನೀವು ನೀರನ್ನು ಕೊಡಬೇಕು. ಸುಮ್ಮನೆ 2 ದಿವಸ ಕೊಡಲ್ಲ, 3 ದಿವಸ ಕೊಡಲ್ಲ ಅಲ್ಲ, ನಿಮ್ಮ ಕಳೆ ಗಿಡಗಳು ಮಾತಾಡ್ತವೆ, ಅವನ್ನ ತಿಳ್ಕೊಂಡು ಇದಕ್ಕೆ ನೀರು ಕೊಡೋದನ್ನು ಕಲೀರಿ ಅಷ್ಟೇ. ಬೆಳಗ್ಗೆ 9 ಗಂಟೆಗೆ ಅವು ತಲೆ ಬಗ್ಗಿಸ್ಬೇಕು. ಅಂಥ ಸಮಯದಲ್ಲಿ ನೀವು ನೀರು ಕೊಡ್ತೀರ. ಮತ್ತು ಇನ್ನೊಂದು, ನೀರು ಕೊಟ್ಟಾಗ ಏನಾಗುತ್ತೆ ಅಂದರೆ, ಈ ರೀತಿ ಇದೆ, ನಾವು ನೀರನ್ನು ಕೊಟ್ಟಿದ್ದೀವಿ, ಈ ಗಿಡ ಕೊಟ್ಟು ಈ ಗಿಡಕ್ಕೆ ಕೊಡೋಷ್ಣಂಗೆ ಇನ್ನೊಂದು ಗಿಡಕ್ಕೆ ಕೊಡೋಷ್ಣಂಗೆ ಈ ಗಿಡಕ್ಕೆ ಕೊಟ್ಟೋ ಇಲ್ಲ ಅನ್ನಂಗೆ ಈ ಕೆಬ್ಬೆನಲ್ಗಳಲ್ಲಿ, ಈ ಜಂಬಿಟ್ಟಿಗೆ ದಕ್ಷಿಣ ಕನ್ನಡ ಉತ್ತರ ಕನ್ನಡದಲ್ಲಿ ನೀವು ನೀರು ಕೊಟ್ಟಿರಿ ಅಂದರೆ ಏನಾಗುತ್ತೆ, ಈ 2ನೇ ಗಿಡಕ್ಕೆ 3ನೇ ಗಿಡಕ್ಕೆ ನೀರು ಬಿಟ್ಟು ಬರೋಷ್ಣಂಗೆ ಇಲ್ಲಿ ನೀರು ಕೊಟ್ಟಿದ್ದೀವಿ ಅಂತ ಸಂಶಯ ಆಗ್ಬಿಡುತ್ತೆ. ಯಾಕೆಂದರೆ ಬಿದ್ದಂಥ ನೀರು ಒಳಗಡೆ ಹೋಗ್ಬಿಟ್ಟಿರುತ್ತೆ. ಅಂಥ ಸಮಯದಲ್ಲಿ ಏನು ಮಾಡ್ತೀರಾ ಅಂದರೆ, ನೀವು ಕೊಟ್ಟಿರೋಂಥ ನೀರು ಸಾಕೋ ಬೇಕೋ ಇನ್ನೂ ಹೆಚ್ಚಿದೆಯೋ ಅಂದರೆ, ಭೂಮಿಯ ಮೇಲ್ಮೈಯಿಂದ 1.5 ಇಂಚ್ 1.5 ಅಂಗ್ಲ 2 ಅಂಗ್ಲದ ಕೆಳಗಡೆ ತೇವ ಇರಬೇಕು. ಅಲ್ಲಿ ತನಕನೂ ನಿಮಗೆ ಸಮಸ್ಯೆ ಇಲ್ಲ ಅಂತ, ನೀರು ಕೊಡೋದಕ್ಕೆ ಅವಶ್ಯಕತೆ ಇಲ್ಲ ಅಂತ. ನೀವು ಕೊಟ್ಟಿದ್ರೆ ಸುಮ್ಮನೆ ಹಿಂಗೆ ಅಂದಟ್ಕೆ ಇಲ್ಲಿ ತೇವ ಇದೆ ಅಂದರೆ ನೀರು ಅವಶ್ಯಕತೆ ಇಲ್ಲ. ಕೆಳಗಡೆ 1.5-2 ಇಂಚ್ ತನಕ ಕೆಳಗಡೆ ಅದೇನಾಗಬೇಕದು ನೀರು ತೇವ ಇರಬೇಕು. ಅಲ್ಲೇನಾದ್ರು ತೇವ ಕಮ್ಮಿ ಆಗೋಯ್ತು ಅಥವಾ ತೀರಾ ಇದಾಯಿತು ಅಂದಾಗ ನೀವು ನೀರು ಕೊಡಬೇಕು ಗಿಡಕ್ಕಷ್ಟೇ. ಅದನ್ನು ನೋಡಿ ಒಂದು 4-5 ಸಲ ಆ ಥರ ನೋಡಿ ಕೊಡಿ. ನಿಮ್ಗೆ ಅವಾಗ ನಿಮ್ಮ ಗಿಡ ಯಾವ ರೀತಿ ವರ್ತಿಸುತ್ತೆ ಅಂತ ಗೊತ್ತಾಗುತ್ತೆ. ಅದ್ರ ಮೇಲೆ ನೀವೇನು ಮಾಡ್ತೀರಾ, ನೀರು ಕೊಡೋದನ್ನು ಕಲಿತೀರಾ. ಇದಾದ ನಂತರ ಮೊನ್ನೆ ಸಂಚಿಕೆಯಲ್ಲಿ ಮಾತಾಡ್ಕೊಂಡಂದೆ, ನಿಮ್ಗೆ ಇಷ್ಟ ಇದೆಯೋ ಕಷ್ಟ ಇದೆಯೋ ದಯವಿಟ್ಟು ನೀವು ಇದು ಮಾಡಬೇಕು ಅಂತ ಯಾರೂ ಅನ್ಯಥ ಭಾವಿಸಬಾರ್ದು. ಕಾರಣ ಯಾಕೆಂದರೆ ಕೆಲವರಿಗೆ ತೀರಾ ಅವಸರ ಇರ್ತದೆ. ಆದರೆ ಸಂಪೂರ್ಣ ತಿಳ್ಕೊಂಡಾಗ ತಿಳಿದು ಸರಿಯಾಗಿ ಮಾಡಿದ್ವಿ ಅಂದರೆ ಯಾವ ಥರ ಸಮಸ್ಯೆ ಇರಲ್ಲ. ಲಾಭ ಯಾರಿಗೆ, ನಿಮಗೇನೆ. ಸ್ನೇಹಿತರೆ, ಗಿಡಕ್ಕೆ ಬರೋದ ಮೊದಲನೇ ರೋಗ ಯಾವುದು ಅಂದರೆ ಎಲೆ ಚುಕ್ಕಿ ರೋಗ. ಏನು ಈ ಎಲೆ ಚುಕ್ಕಿ ರೋಗ ಅಂತಂದರೆ, ನಮ್ಮ ಗರಿಗಳು ಏನಿದ್ದಾವೆ, ಅಡಿಕೆ ಎಲೆಯ ಗರಿಗಳಲ್ಲಿ ಏನಾಗುತ್ತೆ, ಮೊದಲು ಹಳದಿ ಆಗುತ್ತೆ, ಅದಾದ ನಂತರ ಏನಾಗುತ್ತೆ, ಇದು ಕಂದು ಬಣ್ಣಕ್ಕೆ ತಿರುಗಿ ಇದು ತೂತಾಗೋಗುತ್ತೆ. ಕಂದು ಬಣ್ಣಕ್ಕೆ ತಿರುಗಿ ಇವು ತೂತಾಗ್ಬಿಡ್ತವೆ. ನಮ್ಮ ಎಲೆ ಗರಿಗಳು ತುದಿಯಿಂದ ಹಳದಿಯಾಗಿ ಒಣಕೊಂಡು ಏನಾಗುತ್ತೆ, ಈ ಮಧ್ಯದ ಕಡ್ಡಿ ಮಾತ್ರ, ಗರಿಯ ಕಡ್ಡಿ ಮಾತ್ರ ಇರುತ್ತೆ, ಇಲ್ಲೆಲ್ಲ ಒಡೆದೋಗೋದನ್ನು ನೋಡ್ತೀವಿ. ಇನ್ನೊಂದನ್ನೇನು ನೋಡ್ತೀವಿ ಅಂದರೆ ಬೂದು ರೋಗನ ನೋಡ್ತೀವಿ. ಇದೆರಡು ಒಂದೇ ಸಮಯದಲ್ಲಾಗುವಂಥ ಇದು. ಈ ಬೂದು ರೋಗಗಳನ್ನ ಏನು ನೋಡ್ತೀವಿ ಅಂದರೆ, ಈ ಎಲೆಯ ಮೇಲೆ ಒಂದು ಬೂದಿ ಬಣ್ಣದ ಒಂದು ಲೇಪನ ಕಾಣುತ್ತೆ. ಒಂದು ಹಿಂಗನ್ನ ಅಂದರೆ ನಿಮಗೆ ಈ ವಿಭೂತಿ ಏನು ಬೆಳ್ಕೊಂಡಿರ್ತೀವೋ ಆ ಥರ ನಿಮಗೆ ಆ ಎಲೆ ಮೇಲೆ ಅಥವಾ ಕೆಳಗೆ ನಿಮಗೇನಾಗುತ್ತೆ, ಅದು ಹಿಂಗೆ ಅಂದಾಗ ಧೂಳು ನಿಮಗೆ ಕೈ ಮೆತ್ಕೊಳ್ಳೋದನ್ನು ನಿಮಗೆ ಕಾಣುತ್ತೆ. ಇವೆರಡು ರೋಗಗಳನ್ನು ಬರೋದು ಯಾವುದರಿಂದ, ಶಿಲೀಂಧ್ರದಿಂದನೇ. ಯಾವುದು, ಶಿಲೀಂಧ್ರ. ಶಿಲೀಂಧ್ರ ಯಾವಾಗ ಹೆಚ್ಚು ಕೆಲಸ ಮಾಡುತ್ತೆ ನೋಡಿ. ನಾವು ನಿಮಗೆ ತಿಳಿಸಿ ಹೇಳಿರ್ತೀವಿ, ನೀವು ಯಾವುದಾನ ಒಂದು ದೋಸೆ ಮಾಡಿದಿರೋ, ಇಡ್ಲಿ ಮಾಡಿದಿರೋ, ಮತ್ತು ಅಥವಾ ಇದನ್ನು ಮಾಡಿದ್ದೀರಾ, ಅನ್ನ ಮಾಡಿದ್ದೀರಾ, ಮಾಡಿಬಿಟ್ಟು ಮುಚ್ಚಿಟ್ಬಿಡಿ. ನಾಡಿದ ದಿವಸಕ್ಕೆ ಎತ್ತು ನೀವು ನೋಡೋದಂದರೆ ಪೂರ್ತಿ ಅಳಸೋಗಿರುತ್ತೆ. ಅಳಸ ಮೇಲಾಗಿಂತ ಬೂಸ್ಟ್ ಆಗಿರುತ್ತೆ. ಬೂಸ್ಟ್ ಯಾವುದದು, ಶಿಲೀಂಧ್ರ. ಇದನ್ನು ಆರಿಟ್ಬಿಡಿ. ಮಾಡಿಟ್ಟಿರೋದನ್ನು ಒಂದು ಇಡ್ಲಿನ ಮಾಡಿರೋ, ಒಂದು ದೋಸೆನ ಇದೆ ಒಂದು ತಟ್ಟೆಲಿ ಹಾಕ್ಬಿಡಿ, ಅಥವಾ ಒಂದು ಅನ್ನನ ಒಂದು ತಟ್ಟೆಲಿ ಹಾಕಿ ಮರ್ತೋಗ್ಬಿಡಿ. ನಾಳೆ ನಾಡಿದ್ದು ಆಚೆ ನಾಡಿದ್ದು ಅಳಿಸಲ್ಲ. ಅದು ಏನಾಗ್ತಿದೆ, ಕಳೀತಾ ಇರುತ್ತೆ.
ನೀವು ಮುಚ್ಚಿಟ್ರೆ ಕೊಳೆಯುತ್ತೆ. ಮುಚ್ಚಿಟ್ಟಾಗ ಏನಾಗುತ್ತೆ ಅಂದರೆ, ನಾವು ನಿಮ್ಗೆ ಹೇಳಿದಾಗೆ ಹೆಚ್ಚು ನೀರು ಕೊಟ್ಟಾಗ ಏನಾಗುತ್ತೆ, ಮುಚ್ಚಿಡ್ತಾ ಇದ್ದೀವಿ. ಅವಾಗ ಏನಾಗುತ್ತೆ, ರೋಗಾಣುಗಳು. ಬ್ರೆಡ್ ಮಾಡೋಕ್ಕೆ ಬೇಕಾಗಿರೋದು ಬೂಸ್ಟು, ಆದರೆ ಮುಚ್ಚಿಟ್ಟು ತೇವಾಂಶ ಹೆಚ್ಚಾಯ್ತಂದರೆ ಬೂಸ್ಟ್ ಬರುತ್ತೆ, ಅದು ವಿಷ. ಕಪ್ಪು ಬೂಸ್ಟ್ ಬರುತ್ತಲ್ಲ, ಅದು ವಿಷ. ಅದೇ ರೀತಿ ಏನಾಗುತ್ತೆ, ಯಾವ ನೀವು ಈ ರೀತಿ ಮುಚ್ಚಿಡ್ತೀರೋ, ನಾವು ಮೈಕ್ರೋರೈಸಾ ಅದೆಲ್ಲ ಶಿಲೀಂಧ್ರಗಳು ಬೇಕಾಗುತ್ತೆ ಅಂತ ಮಾತಾಡಿದ್ವಿ. ಅವು ಉಪಯುಕ್ತ, ಆದರೆ ಇವು ಅಪಾಯಕಾರಿ. ಸೊ ಈ ಅಪಾಯಕಾರಿ ರೋಗಕಾರಕ ಏನು ಶಿಲೀಂಧ್ರಗಳಿದ್ದಾವೆ, ಹೆಚ್ಚು ನೀರು ಕೊಟ್ಟು ನೀವು ಅದನ್ನು ದಫನ್ ಮಾಡಿದಾಗ, ಮುಚ್ಚಿಟ್ಟಿದಾಗ, ಮಣ್ಣೊಳಗೆ ಗಾಳಿ ಹೋಗ್ದಿರಂಗೆ ಮಾಡಿದಾಗ ಏನಾಗುತ್ತೆ, ಈ ಶಿಲೀಂಧ್ರಗಳು ಅಥವಾ ರೋಗಾಣುಗಳು ಹೆಚ್ಚಾಗ್ತವೆ, ಬಂದು ನಮ್ಮ ಗಿಡಗಳಿಗೆ ಏನು ಮಾಡ್ತವೆ, ಹಾನಿ ಮಾಡ್ತವೆ. ಹಾಗಾಗಿ ಇದಕ್ಕೆ ನಾವು ಮಾಡಬೇಕಾದ ಒಂದು ಕೆಲಸ ಇದೆ, ಅದನ್ನು ನಿಮಗೆ ತಿಳಿ ಹೇಳ್ಬಿಡ್ತೀನಿ. ಇದು ಎಲ್ಲ ಒಂದು ಮೊದಲೇನು ಮಾಡ್ತೀರಾ, ಈ ಎಲ್ಲ ರೋಗಗಳಿಗೂ ಇವತ್ತೇನು ಮಾತಾಡ್ತಾ ಇದ್ದೀವಿ, ಅದಕ್ಕೆ ನೀರಿನ ನಿಯಂತ್ರಣ ಅತಿ ಮುಖ್ಯ. ಸೊ ಗಿಡದಿಂದ ದೂರ ಕೊಟ್ಕೊಂಡು ಹೋಗಿ, ಗಿಡ ಬೆಳೆದಂಗೆಲ್ಲ ದೂರ ಕೊಡಿ. ಮತ್ತು ಹೇಳ್ದಂಗೆ ಕಳೆ ನೋಡ್ತಾರಿ, ಅತಿ ಕಡಿಮೆ ನೀರು ಕೊಡ್ತಾರಿ, ಗಿಡ ಬೆಳೆಯೋದನ್ನು ನೋಡ್ತಾರಿ. ಹಳದಿಯಾಗಿ ಬಿಡಬೇಡಿ. ಹಳದಿ ನಿಮಗೆ ರೋಗಕ್ಕೂ ಆಗ್ತದೆ, ಬಿಸಿಲಿಗೂ ಆಗ್ತದೆ, ಪೋಷಕಾಂಶದ ಕೊರತೆಗೂ ಆಗುತ್ತೆ. ಅದೇನೇನಕ್ಕಾಗುತ್ತೆ ಅನ್ನೋದನ್ನು ನಾವು ಪೂರ್ಣ ವಿವರಣವಾಗಿ ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದ್ದೀವಿ, ಅದನ್ನು ತಿಳ್ಕೊಂಡು ತಾವು ಮಾಡಿ. ಇಲ್ಲೇನಾಗುತ್ತೆ ಅಂದರೆ, ಈಗ ನಾವು ಇದಕ್ಕೆಲ್ಲ ಮುಖ್ಯವಾದ ಒಂದು ವಸ್ತು ಇದೆ, ಹುಳಿ ಮಜ್ಜಿಗೆ. ಹುಳಿ ಮಜ್ಜಿಗೆನ ಮಾಡ್ಕೊಳ್ಳೋದು ಹೇಗೆ? ಹುಳಿ ಮಜ್ಜಿಗೆ ಅಂದರೆ ನಾಟಿ ಹಸು. ನೀವು ನೈಸರ್ಗಿಕ ಕೃಷಿಯಿಂದ ಮಾತಾಡ್ತಿದ್ದೀವಿ, ನಾಟಿ ಹಸು, ಜವಾರಿ ಆಕಳು ಅಷ್ಟೇ. ಮಲೆನಾಡು ಗಿಡ್ಡ, ಗಿರ್ರು, ಸಾಯಿವಾಲು, ಹಳ್ಳಿಕಾರು, ಅಮೃತ ಮಹಲ್ಲು, ಕೃಷ್ಣ ಘಾಟಿ, ಯಾವುದನ್ನ ಇರಲಿ, ಯಾವುದೋ ಯಾವ ಎದೆ ಮೇಲೆ, ಭುಜದ ಮೇಲೆ ಡುಬ್ಬ ಇರುತ್ತೆ, ಗೋಪುರ ಇರ್ತದೆ, ಅವೆಲ್ಲ ಯಾವ ಭುಜದ ಮೇಲೆ ಗೋಪುರ ಇರ್ತದೆ, ಅವೆಲ್ಲನೂ ನಾಟಿ ಹಸುಗಳು. ಅರ್ಥ ಆಯ್ತಾ? ಏನು ಕೇಳೋ ಅಷ್ಟೇ ಪ್ರಶ್ನೆ ಇಲ್ಲ. ಸೊ ಇವನ್ನ ನಾವೇನು ಮಾಡ್ತೀವಿ, ಇದ್ರ ಮಜ್ಜಿಗೆನೇ ಬೇಕಾಗುತ್ತೆ ನಮಗೆ. ಸೊ ಇಲ್ಲೇನು ಮಾಡ್ತೀರಾ ಅಂದರೆ, ನಿಮ್ಮ ಹತ್ರ ಇಲ್ಲ ಅಂದರೂ ನಿಮ್ಮ ಅಕ್ಕಪಕ್ಕದಲ್ಲಿ ಅಥವಾ ಪಕ್ಕದ ಹಳ್ಳೀಲಿ ಎಲ್ಲಿಂದ ಸಿಗುತ್ತಾ ನಿಮಗೆ ಮಜ್ಜಿಗೆಯನ್ನು ತೊಗೊಳ್ಳಿ. ಮೊಸರು ತೊಗೊಳ್ಳಿ, 1 ಲೀಟ್ರ್ ಹಾಲನ್ನು ತೊಗೊಂಡು ಏನು ಮಾಡ್ತೀರಾ, ಈ ಎಲ್ಲ ರೋಗಗಳಿಗೂ ಇವತ್ತು ಮಾತಾಡೋದಕ್ಕೆ ಎಲ್ಲದಕ್ಕೂ ಇದು ಅತಿ ಮುಖ್ಯವಾಗಿರುತ್ತೆ. ದಯವಿಟ್ಟು ಇದೆಲ್ಲರೂ ಬರ್ಕೊಂಬಿಡಿ ನಿಮ್ಮ ಇದರೊಳಗೆ. ಯಾಕೆಂದರೆ ಮತ್ತೆ ನೀವು ವೀಡಿಯೋಲಿ ನೋಡೋಕ್ಕಾಗಲ್ಲ, ಇದನ್ನೆಲ್ಲ ಬರೆದಿಟ್ಕೊಳ್ಳಿ, ಅವಾಗ ನಿಮಗೆ ತುಂಬ ಉಪಯೋಗಕ್ಕೆ ಬರುತ್ತೆ. ಹುಳಿ ಮಜ್ಜಿಗೆ 1 ಲೀಟ್ರ್ ಹಾಲನ್ನ ಏನು ಮಾಡ್ತೀರಾ, ಹೆಪ್ಪಾಕಬೇಕು. ಹೆಪ್ಪಾಕೋದೇನೆಂದರೆ, ಒಂದು ಇದು ತೊಗೊತೀರ, ಪಾತ್ರೆ ತೊಗೊತೀರ, ಅದರೊಳಗೆ ಹಾಲನ್ನ ಕುದಿಸ್ಬಿಟ್ಟು ಚೆನ್ನಾಗಿ ಕುದಿಸಿ ಏನು ಮಾಡ್ತೀರಾ, ಅದನ್ನು ಬೆಚ್ಚಗಾಗಿ ಬಿಟ್ಬಿಟ್ಟು 1 ಚಮಚ ಮೊಸರು ಹಾಕ್ತೀವಿ. ಆ ಮೊಸರು ಕೂಡ ನಾಟಿ ಹಸುವಿಂದೇ ಆಗಿರಬೇಕು. ಮಜ್ಜಿಗೆ ಅಥವಾ ಮೊಸರು ಏನಾಗ್ತೀರಾ, ಹೆಪ್ಪು ನಾಟಿ ಹಸುವಿಂದೇ ಆಗಿರಬೇಕು. ಹೆಪ್ಪಾಕ್ತೀರ, ರಾತ್ರಿ ಹೆಪ್ಪಾಕ್ಬಿಟ್ಟು ಏನು ಮಾಡ್ತೀರಾ, ಬೆಳಗ್ಗೆ ಅದನ್ನು ತೊಗೊಂಡು ಕಡಿದ್ಬಿಡಿ, ಚೆನ್ನಾಗಿ ಕಡೀರಿ. ಕಡಿದ್ಬಿಟ್ಟು ಏನು ಮಾಡ್ತಾರೆ, ಮೇಲಿರೋ ಬೆಣ್ಣೆ ತೊಗೊಳ್ಳಿ. ಬೆಣ್ಣೆ ಅದರೊಳಗೆ ಇತ್ತು ಅಂದರೆ ತುಂಬ ನಿಧಾನ ಆಗುತ್ತೆ ಹುಳಿ ಬರೋಕ್ಕೆ. ಆ ಬೆಣ್ಣೆನ ತೆಗೆದುಬಿಡಿ. ಅದನ್ನೇನು ಮಾಡಿ ಅಂದರೆ, ಈ 1 ಲೀಟ್ರ್ ಹಾಲನ್ನು ಹೆಪ್ಪಾಕಿ ಮೊಸರು ಏನು ಮಾಡಿದ್ದೀರಾ, ಅದನ್ನು ಬೆಳಗ್ಗೆ ಕಡಿದ್ಬಿಟ್ಟು ಏನು ಮಾಡ್ತೀರಾ, ಅದನ್ನು ಒಂದು ತಾಮ್ರದ ಬಿಂದಿಗೆ ಅಥವಾ ತಾಮ್ರದ ಒಂದು ಪಾತ್ರೆ ಅದಿದ್ದರೆ ಹಾಕಿ, ಇಲ್ಲಾಂದರೆ ಮಣ್ಣಿನ ಪಾತ್ರೆ ಬಿಟ್ಬಿಟ್ಟು ಯಾವುದಾದ್ರು ಸ್ಟೀಲ್ ಆಗಲಿ, ಸಿಲ್ವರ್ ಆಗಲಿ, ಇಂಡಾಲಿಯಮ್ ಆಗಲಿ ಏನಿದೆಯೋ ಅದಕ್ಕೆ ಹಾಕಿಡಿ. ಹಾಕ್ಬಿಟ್ಟು ಏನು ಮಾಡಬೇಕು ಅಂದರೆ, ಈ 1 ಲೀಟ್ರಿಗೆ ಕಡಿದು ಮಾಡಿರೋಂಥ ಮಜ್ಜಿಗೆ, ಬೆಣ್ಣೆ ತೆಗೆದು ಮಾಡಿರೋಂಥ ಮಜ್ಜಿಗೆಗೆ ಏನು ಮಾಡ್ತೀರಾ, 4 ಲೀಟ್ರ್ ನೀರು ಹಾಕ್ತೀರ. ಕಡಿಯಿರಿ, ಬೆಳಗ್ಗೆ ಕಡಿಬೇಕು, ಕಡಿಯಿರಿ, ಮಜ್ಜಿಗೆ ಮಾಡಿ. ಇದಕ್ಕೇನು ಮಾಡ್ತೀರಾ, 4 ಲೀಟ್ರ್ ನೀರು ಹಾಕ್ಬಿಟ್ಟು ಆ ಪಾತ್ರೆನ ಏನು ಮಾಡ್ತೀರಾ, ಮುಚ್ಚಿಕ್ಬಿಡ್ತೀರಾ. ನಿಮ್ಮ ಹತ್ರ ತೀರಾ ಹಂಗಿಲ್ಲ ಅಂದರೆ ಏನು ಮಾಡಿರಿ ಅಂದರೆ, ಅಲ್ಯೂಮಿನಿಯಮ್ದೋ ಪ್ಲಾಸ್ಟಿಕ್ದೋ ಯಾವುದಕ್ಕೋ ಈ ಮಜ್ಜಿಗೆನ ಹಾಕ್ತೀರಾ, ಮುಚ್ಚಿರ್ತೀರ. ನಿಮ್ಮಲ್ಲಿ ಯಾವುದಾನ ಒಂದು ತಾಮ್ರದ ಲೋಟ, ಒಂದು ಅಂಗಡಿಗೆ ಹೋಗಿ ಒಂದು ತೊಗೊಂಬನ್ನಿ, ಚಿಕ್ಕದು ತುಂಬ ಕಡಿಮೆ ಆಗುತ್ತೆ ನಿಮಗೆ. ಒಂದು ತಾಮ್ರದ ಲೋಟನೋ, ಒಂದು ತಾಮ್ರದ ತಮ್ಗೆನೋ, ಈ ಥರ ಯಾವುದೋ ಒಂದು ತಟ್ಟೆನೋ ಏನು ಮಾಡ್ತೀರಾ, ಆ ಮಜ್ಜಿಗೆ ಒಳಗೆ ಹಾಕಿ ಬಿಟ್ಬಿಡ್ತೀರಾ. 1 ಲೀಟ್ರು ಮಾಡಿರೋಂಥ ಮಜ್ಜಿಗೆಗೆ ಏನು ಮಾಡ್ತೀರಾ, 4 ಲೀಟ್ರ್ ನೀರು ಹಾಕ್ಬಿಟ್ಟು 5 ಲೀಟ್ರ್ ಆಗುತ್ತೆ. ಈ 5 ಲೀಟ್ರನ್ನ ಏನು ಮಾಡ್ತೀರಾ, ಒಂದು ಪಾತ್ರೆಯಲ್ಲಿ ಹಾಕ್ಬಿಟ್ಟು ಅದ್ರೊಳಗೆ ಒಂದು ತಾಮ್ರದ ಇದೇನಾದರೂ ಹಾಕ್ಬಿಟ್ಟು, ತಾಮ್ರದ್ದೇ, ಕಾಪರ್. ಯಾಕೆಂದರೆ ನಮಗೆ ಅತಿ ಒಳ್ಳೆಯ ಶಿಲೀಂಧ್ರನಾಶಕ ಯಾವುದು ಅಂದರೆ ಕಾಪರ್ ಸಲ್ಫೇಟ್. ಸೊ ಹಾಗಾಗಿ ತಾಮ್ರನ್ನ ನೀವು ಹಾಕ್ತೀರ ಅದರೊಳಗೆ. ಅದನ್ನು ಹಾಕ್ಬಿಟ್ಟು ಮುಚ್ಚಿಟ್ಬಿಡಿ, ಬೆಚ್ಚಗಿರೋ ಜಾಗದಲ್ಲಿಡಿ. ಇಟ್ಬಿಟ್ಟು ಏನು ಮಾಡ್ತೀರಾ, ಇದನ್ನು 2-3 ದಿವಸ ಆಗಿದ ತಕ್ಷಣ ಏನಾಗುತ್ತೆ, ತೆಗೆದು ನೋಡ್ರೆ ಹುಳಿ ಠಂಗ್ ಅಂತ ಹೊಡಿತದೆ, ವಾಸನೆ ನಿಮ್ಗೆ ಹೊಡಿಯುತ್ತೆ. ಅಂಥ ಹುಳಿ, ಹೆಚ್ಚು ಹುಳಿ ಬಂದಿರೋಂಥ ಈ ಮಜ್ಜಿಗೆ ನೆಂತು ಅಂತೀರಾ, ಅದನ್ನು ತೊಗೊಂಬಿಟ್ಟು ಇದಕ್ಕೆ ಈ 5 ಲೀಟ್ರ್ ಏನಾಗಿದೆ ಮಜ್ಜಿಗೆಗೆ, ಅದಕ್ಕೆ 100 ಲೀಟ್ರ್ ನೀರು ಬೆರೆಸ್ತೀರ. ಸೋಸ್ಬೇಕು. ಈ 5 ಲೀಟ್ರನ್ನ ಮೊದಲೇ ಸೋಸ್ಬಿಡಿ. ಯಾಕೆಂದರೆ 100 ಲೀಟ್ರ್ ನೀರಿಗೆ ಹಾಕಿ ಬೆರೆಸ್ಬಿಟ್ಟು ಅದನ್ನು ಸೋಸೋಕೆ ಹೋಗಬೇಡಿ, ತುಂಬ ಸೋಸ್ಬೇಕಾಗತ್ತೆ. ಈ 5 ಲೀಟ್ರ್ ನೀರು ಮಜ್ಜಿಗೆ ಏನಾಗಿದೆ, ಮೇಲೆ ಹಂಗೆ ತಿಳಿ ಬಗ್ಸ್ಕೊಳ್ಳಿ, ಕೆಳಗಡೆ ಆ ಮೊಸರುದು ಇದೆಲ್ಲ ಇರುತ್ತೆ, ಅದು ಹಂಗೆ ಇದ್ಬಿಡಲಿ. 5 ಲೀಟ್ರು ಮಾಡ್ಕೊಂಡಿರೋಂಥ ಮಜ್ಜಿಗೆಗೆ ಏನು ಮಾಡ್ತೀರಾ, 100 ಲೀಟ್ರ್ ನೀರು ಬೆರೆಸಿ ಸಿಂಪಡಣೆ ಮಾಡಿ, ಗಿಡಕ್ಕೆ ಸಿಂಪಡಣೆ ಮಾಡಿ. ಅವಾಗೇನಾಗುತ್ತೆ, ನಿಮ್ಗೆ ಈ ಎಲೆ ಚಿಕ್ಕೆ ರೋಗ ಮತ್ತು ಬೂಜು ರೋಗ ಅದು ಏನು ಬಿಳಿ ಆಗುತ್ತೆ ಇದ್ರ ಮೇಲೆ, ಅದು ನಿಮಗೆ ನಿವಾರಣೆ ಆಗುತ್ತೆ. ಹಾಗಾಗಿ ಈ ಹುಳಿ ಮಜ್ಜಿಗೆ ನಮಗೆಲ್ಲ ಬೇರೆ ಇನ್ನು ಮುಂದಕ್ಕೆ ನಾವು ಮಾತಾಡೋವಂಥ ಎಲ್ಲ ರೋಗಗಳಿಗೆ
ಹಳದಿ ಎಲೆ ರೋಗ ಬಿಟ್ಟು ಇನ್ನೆಲ್ಲ ರೋಗಗಳಿಗೆ ಏನು ಬೇಕಾಗುತ್ತೆ, ಇದು ಬೇಕಾಗುತ್ತೆ. ಅದಾದ ನಂತರ ಏನು ಮಾಡ್ತೀರಾ, ಈ ಒಂದು ಗಿಡಗಳು ಬೆಳೀತಿರೋ ನಿಮ್ಗಾಗುತ್ತೆ ಅಂದರೆ ನಮಗೆ ಹುಳಿ ಮಜ್ಜಿಗೆ ಇಲ್ಲ ನಾವು ಅಥವಾ ಮಾಡ್ತೀವಿ ಅಂದಾಗ ಏನಾಗುತ್ತೆ, ನೀವು ಇನ್ನೊಂದು ಮಾಡ್ಬೋದು, 10 ಲೀಟ್ರ್ ದ್ರವ ಜೀವಾಮೃತ ಮಾಡೋದೆಲ್ಲ ಗೊತ್ತಿದೆ, ಸಂಚಿಕೆಗಳಿದ್ದಾವೆ. ದ್ರವ ಜೀವಾಮೃತ ಇದನ್ನೇ ಮಾಡ್ತೀರಾ, ತಿಳಿಯಾಗಿರೋದು ಮೇಲೇ ತೊಗೊಳ್ರಿ, ರಾತ್ರಿ ಎಲ್ಲ ಕದರಿಟ್ಬಿಡ್ತೀರಾ. ಬೆಳಗ್ಗೆ ಈ 10 ಲೀಟ್ರನ್ನ ತೊಗೊಂಡು ಏನು ಮಾಡ್ತೀರಾ, ಡ್ರಮ್ಮಲ್ಲಿರೋದನ್ನು ತೊಗೊಂಡು ಏನು ಮಾಡ್ತೀರಾ, 10 ಲೀಟ್ರಿಗೆ 100 ಲೀಟ್ರ್ ನೀರು ಬೆರೆಸ್ತೀರ. ಇದನ್ನು ಸೋಸ್ಕೊಂಬಿಡಿ. 10 ಲೀಟ್ರ್ ತೊಗೊಂಡ್ರೆ ಸೋಸಿ ಅಂದರೆ ಸಾಣೆ ಹಿಡೀರಿ ಅಥವಾ ಸೋಸ್ಬಿಟ್ಟು ಅದನ್ನು ಸೀವಲ್ಲಿ ಹಾಕ್ಬಿಟ್ಟು ಆ ಮೇಲಿರೋಂಥ ಗಷ್ಟ ಇದನ್ನೆಲ್ಲ ಇದು ಮಾಡಿ, ಯಾಕಂದರೆ ಸ್ಪ್ರೇ ಮಾಡೋವಾಗ ಅದೇನಾಗುತ್ತೆ, ಸಿಂಪಡಣೆ ಮಾಡುವಾಗ ಆ ಯಂತ್ರದಲ್ಲಿ ಸಿಗಾಕೊಂಬಿಟ್ಟೋದು ಸರಿಯಾಗಿ ಬರೋದಿಲ್ಲ. ಅದನ್ನು ಸೋಸ್ಬಿಟ್ಟು ಒಂದು ಮಲ್ಬಟ್ಟೆ ಪಂಚೆ ಬಟ್ಟೆ ಹಾಕ್ಬಿಟ್ಟು ಅದ್ರಲ್ಲಿ ಸೋಸ್ಬಿಟ್ಟು ಅದಕ್ಕೆ ಏನು ಮಾಡ್ತಾರೆ, 100 ಲೀಟ್ರ್ ನೀರನ್ನು ಬೆರೆಸಿ. ನಿಮ್ಮ ಸಣ್ಣ ಗಿಡಗಳಿದ್ದರೆ ತಿಂಗಳಿಗೆ 1-2 ತಿಂಗಳಿಗೆ ಒಂದ್ಸಲಿ ಈ ಥರ ಸ್ಪ್ರೇ ಕೊಡ್ತಾರೆ. ದೊಡ್ಡ ಗಿಡಗಳಾಯಿತು ಒಂದು ಸ್ವಲ್ಪ ಏನೋ ಈ ಎಳೆ ಚಿಕ್ಕಿ ರೋಗ ಎಲ್ಲ ಏನಂದರೆ ಒಂದು ಸಣ್ಣ ಪ್ರಮಾಣದಲ್ಲಿ ನಿಮಗೆ ಶುರುವಾಗಿದೆ ಅಂಥ ಸಮಯದಲ್ಲಿ ಕೂಡ ನಾವು ಈ ಜೀವಾಮೃತ ಸಿಂಪಡಣೆ ಮಾಡೋದ್ರಿಂದ ಉತ್ಕೃಷ್ಟವಾದ ಒಂದು ಇದು ಸಿಗುತ್ತೆ. ಮತ್ತು ನಿಮ್ಗೆ ಹೇಳಿದಾಗೆ ಜೀವಾಮೃತದಲ್ಲಿ ಸಗಣಿ, ಗಂಜಲ, ಬೆಳೆಕಾಳಿಟ್ಟು, ಬೆಲ್ಲ ಇವನ್ನೆಲ್ಲ ಹಾಕಿ ಮಾಡಿರ್ತೀವಿ. ಅದರೊಳಗಿರೋಂಥ ಪೋಷಕಾಂಶಗಳು ಮತ್ತು ಅದರೊಳಗಿರೋಂಥ ಜೀವಾಣುಗಳು, ಅದರೊಳಗಿರೋ ಶಿಲೀಂಧ್ರಗಳು, ಈ ರೀತಿ ಅವೆಲ್ಲ ಏನಾಗ್ತವೆ ಅಂದರೆ ನಾವು ಸಿಂಪಡಣೆ ಮಾಡಿದಾಗ ಈ ಪೋಷಕಾಂಶಗಳು ಏನದರೊಳಗಿದೆ ತುಂಬ ಸಣ್ಣ ಪ್ರಮಾಣದಲ್ಲಿ ಗಿಡಗಳಿಗೆ ಕೊರತೆ ಇದೆ ಅಂದಾಗ ಕೂಡ ಅವು ಆಗ್ತವೆ. ಅಂಥ ಸಮಯದಲ್ಲಿ ಏನಾಗುತ್ತೆ, ಅವು ನೇರವಾಗಿ ತೊಗೊಂಡು ಆ ಪೋಷಕಾಂಶಗಳನ್ನ ಗಿಡಕ್ಕೆ ಆ ಸಣ್ಣ ಕೊರತೆಗಳನ್ನ ನೀಗಿಸ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಸೊ ಎಲೆ ಚುಕ್ಕೆ ರೋಗ ಏನು ಮಾಡ್ತೀರಾ, ಹುಳಿ ಮಜ್ಜಿಗೆ ಸಿಂಪಡಣೆ ಸಾಕು. ನೀರು ನಿಯಂತ್ರಣ ನಾನು ಪದೇ ಹೇಳ್ತೀನಿ, ಏನು ಇವತ್ತು ರೋಗ ಎಲ್ಲ ಮಾತಾಡ್ತೀನಿ, ನೀರು ನಿಯಂತ್ರಣ. ಆದರೆ ನಿಮ್ಗೇನಾಗುತ್ತೆ ಅಂದರೆ 3 ದಿವಸ 5 ದಿವಸ 10 ದಿವಸ ನಿರಂತರ ಮಳೆ ಬಂದುಬಿಡುತ್ತೆ. ನೈಸರ್ಗಿಕ ಕೃಷಿ ನೀವು ಮಾಡ್ಕೊಂಡು ಹೋದಂಗೆ 1ನೇ ವರ್ಷ 2ನೇ ವರ್ಷ ನಿಮಗೂ ನೀರು ನಿಲ್ಲುತ್ತೆ. ಆದರೆ ನೀವು ಯಾವ 3 ಸಲ 5 ಸಲ 6 ತಿಂಗಳು 8 ತಿಂಗಳು ನೀವು ಜೀವಾಮೃತ ಕೊಟ್ಕೊಂಡು ಹೋಗಿದ್ದೀರಾ, ಹೊದಿಕೆ ಮಾಡ್ಕೊಂಡು ಹೋಗಿದ್ದೀರಾ, ಭೂಮಿ ಟಳ್ಳಾಗುತ್ತೆ, ಎರೆಹುಳುಗಳು ಕೆಲಸ ಶುರು ಮಾಡಿರ್ತವೆ. ಮೊದಲು ಒಂದು ದಿವಸ ಇಡೀ ದಿವಸ ನಿಲ್ತಾಯಿತ್ತು ನೀರು ಅನ್ನೋದು, ಅಥವಾ 6 ಗಂಟೆ ಹೊತ್ತು ನಿಲ್ತಾಯಿತ್ತು ಅನ್ನೋದು ಕ್ರಮೇಣ ಕಡಿಮೆ ಹಾಕೊಂಡು ಎಂಥ ಮಳೆ ಬಂದ್ರು 2 ದಿವಸ 3 ದಿವಸ ಮಳೆ ಬಂದ್ರು ಹಿಂಗೆ ಹೋಗ್ತಾ ಇರುತ್ತೆ. ಹಿಂಗೆ ಆಗೋದಕ್ಕೆ ಒಂದು 3-4 ವರ್ಷ ಬೇಕಾಗುತ್ತೆ ನಿಮಗೆ. ನಿರಂತರವಾಗಿ ಕೃಷಿನ ಮಾಡ್ಕೊಂಡು ಹೋಗಬೇಕು. ಶೂನ್ಯಮಂಡಲ ನೈಸರ್ಗಿಕ ಕೃಷಿನ ಮಾಡ್ಕೊಂಡು ಹೋದಾಗ ನೀರು ಹಿಂಗ್ಕೊಂಡು ಹೋಗೋದನ್ನು ನೋಡ್ತೀವಿ. ಎಲ್ಲಿ ಹಿಂಗ್ತಾ ಇದೆಯೋ ಅದು ನೈಸರ್ಗಿಕ ಕೃಷಿ ತೋಟ, ಅಷ್ಟೇ ಸಿಂಪಲ್, ಯಾರು ಹೇಳೋದು ಬೇಕಾಗಿಲ್ಲ. ಸೊ ಆ ರೀತಿ ನೀವೇ ನೋಡ್ತೀರಾ. ಅದನ್ನು ಮಾಡೋದ್ರಿಂದ ಏನಾಗುತ್ತೆ, ನೀರನ್ನ ನಿಯಂತ್ರಣ ಮಾಡಿ ಈ ಥರ ಜೀವಾಮೃತ ಸಿಂಪಡಣೆ ಆಗಲಿ ಅಥವಾ ಹುಳಿ ಮಜ್ಜಿಗೆ ಸಿಂಪಡಣೆಯನ್ನು ಮಾಡಿ. ಸ್ನೇಹಿತರೆ, ಈ ಹೊಂಬಾಳೆ ಒಣಗುವುದು ಅಥವಾ ಶೃಂಗಾರ ಅಂತಂದರೆ ದಕ್ಷಿಣ ಕನ್ನಡ, ಉಡುಪಿ ಆ ಭಾಗದಲ್ಲೆಲ್ಲ ಶೃಂಗಾರ ಅಂತಾರೆ. ಈ ಏನು ಕಂಕಿಗೆ ಹೂ ಕಚ್ಚಿರುತ್ತಲ್ಲ, ನಾವು ಹೊಂಬಾಳೆ ಮದುವೆಗಳಿಗೆ, ಜಾತ್ರೆ ಹಬ್ಬಗಳಲ್ಲೆಲ್ಲ ಈ ಒಂದು ತಮ್ಗೆ ಇಟ್ಕೊಂಡು ಅದ್ರ ಮೇಲೆ ಇಟ್ಕೊಂಡು ದೇವರಿಗೆ ಅಂತ ನಾವು ತೊಗೊಂಡೋಗಿ ಆರತಿಗೆಲ್ಲ ತೊಗೊಂಡೋಗ್ತೀವಿ. ಆ ಒಂದು ಹೊಂಬಾಳೆ ಅಥವಾ ಏನು ಶೃಂಗಾರ ಅಂತ ಇದೆ, ಇದರ ಒಣಗೋದು. ಇದನ್ನೇನಂತೀವಿ ಅಂದರೆ ಇನ್ಫ್ಲೋರೆಸೆನ್ಸ್ ಡೈಬ್ಯಾಕ್ ಅಂತ ಇಂಗ್ಲೀಷಲ್ಲಿ ಇರ್ತಾರೆ. ಏನು ಈ ಇನ್ಫ್ಲೋರೆನ್ಸ್ ಡೈಬ್ಯಾಕ್ ಅಂದರೆ, ಯಾವಾಗ ಮರದಿಂದ ಏನಾಗುತ್ತೆ ನಮಗೆ ಹೊಂಬಾಳೆ ಬರುತ್ತೆ, ಮೊದಲು ಇದಾಗಿರುತ್ತೆ ಮತ್ತು ಎಲೆ ಹರಡ್ಕೊಂಡು ಏನಾಗುತ್ತೆ, ಇದು ಬಂದು ಹೂಗಳು ಕಚ್ಚುತ್ತೆ. ಈ ಹೂಗಳು ಕಚ್ಚಿದಾಗ ಏನಾಗುತ್ತೆ ಅಂದರೆ, ಈ ಶಿಲೀಂಧ್ರ ಯಾವುದೋ ಕೊಲೆಟ್ರೋಚಿಟಮ್ ಶಿಲೀಂಧ್ರ ಅನ್ನೋದು ಪ್ರಭೇದಗಳು ಏನು ಮಾಡ್ತವೆ ಅಂದರೆ ಇಲ್ಲಿಗೆ ದಾಳಿ ಮಾಡಿಬಿಟ್ಟು ಏನಾಗುತ್ತೆ, ಅವು ಒಣಕೊಂಬರ್ತವೆ. ಆ ಹೊಂಬಾಳೆ ಒಣಗೋದನ್ನು ಏನು ಮಾಡ್ತೀವಿ, ಡೈಬ್ಯಾಕ್ ಅಂತ ಅಂತೀವಿ. ಅಂದರೆ ತುದಿಯಿಂದ ಒಣಕೊಂಬಂದ್ಬಿಡುತ್ತೆ. ಒಣಗ್ಬಿಟ್ಟು ಏನಾಗುತ್ತೆ, ಈ ರೀತಿ ಒಣಗಾಗುತ್ತೆ, ಅಥವಾ ಈ ಥರ ಪಕ್ಕದಲ್ಲಿ ಆ ಕಾಂಡಕ್ಕೆ ಹಿಂಗೆ ಬಿದ್ದೋಗ್ತವೆ. ಅಥವಾ ಏನಾಗುತ್ತೆ ಅಂದರೆ ಕೆಲವು ಸಲ ತುಂಬ ಅದು ದಾಳಿ ಮಾಡ್ತಂಥ ಸಮಯದಲ್ಲಿ ಒಂದು ಒಳ್ಳೆಯ ಒಂದು ವಾತಾವರಣ ಸಿಕ್ಕಿ ನಿಂತೋಯ್ತು ಅಂದಾಗ ಈ ಹೊಂಬಾಳೆ ಏನು ಒಂದು 10-20 ಕಾಯಿ ಬಿಡಬೇಕಾಗಿರುತ್ತೋ ಬರೀ 2-1 ಕಾಯಿ ಬಿಡೋಂಗೆ ಆಗಿಬಿಡುತ್ತೆ. ಮುಂದೆ ಇರುತ್ತೆ ಹೊಂಬಾಳೆ, ಇದೆಲ್ಲ ಕಪ್ಪಾಗಿರುತ್ತೆ, ಅದಕ್ಕೆ 1-2 ಕಾಯಿಗಳು ಕಚ್ಕೊಂಡಿರೋದನ್ನು ನಾವು ನೋಡ್ತೀವಿ. ಸೊ ಇದನ್ನೇನಂತೀವಿ ಅಂದರೆ ಈ ಹೊಂಬಾಳೆ ಅಥವಾ ಶೃಂಗಾರ ಒಣಗೋದು ಅಂತಂತೀವಿ. ಇದಕ್ಕೆ ನೀರು ನಿಯಂತ್ರಣ ಮತ್ತು ಹುಳಿ ಮಜ್ಜಿಗೆ ಸಿಂಪಡಣೆ ಹೇಳಿದ್ದೀವಲ್ಲ, 1 ಲೀಟ್ರಿಗೆ 5 ಲೀಟ್ರ್ ಮಾಡ್ಕೊಳ್ಳೋದು, ಅದಕ್ಕೆ 100 ಲೀಟ್ರ್ ನೀರು ಬೆರೆಸಿ ಸಿಂಪಡಣೆ ಮಾಡೋದು. ಸಿಂಗಾರಕ್ಕೆ ಸಿಂಪಡಣೆ ಮಾಡಿ ಸಾಕು. ಈ ಸಿಂಗಾರ ಏನಿದೆ ಇದಕ್ಕೆ ಮಾತ್ರ ಸಿಂಪಡಣೆ ಮಾಡೋವಾಗ ಯಾವುದೇ ಒಂದು ನಾವು ಮಾತಾಡ್ತಿದ್ದೀವಿ, ಎಲೆ ಚುಕ್ಕೆ ರೋಗ ಇರ್ಬೋದು, ಮತ್ತೊಂದಿರ್ಬೋದು, ಮಗದೊಂದಿರ್ಬೋದು, ನೀವು ಇದು ಮಾಡಿದಾಗ ಏನು ಮಾಡ್ತೀರಾ, ಈ ಒಂದು ಬಡ್ಡೆ ಏನಿದೆ ಕಾಂಡ ನಿಮ್ಮ ಕೈಗೆ ಇಟ್ಕಿಸೋ ತನಕ ಅಲ್ಲಿ ತನಕ ಸಿಂಪಡಣೆ ಮಾಡಿ. ಇದಕ್ಕೆ ಸುತ್ತಲೂ ಅಡಿಕೆ ಗಿಡದ ಸುತ್ತಲೂ, ತೆಂಗಿನ ಗಿಡದ ಸುತ್ತಲೂ, ಮರಕ್ಕೆ ಕಾಂಡಕ್ಕೆ, ಭೂಮಿಗೆಲ್ಲ ಕಾಂಡ ಹಿಂಗೆ ನಿಂತಿದೆಯಲ್ಲ ಇದ್ರ ಸುತ್ತಲೂ ನಿಮ್ಮ ಕೈಗೆ ಎಟ್ಟಿಸೋ ತನಕ ಸಿಂಪಡಣೆ ಮಾಡಿರಿ ಹುಳಿ ಮಜ್ಜಿಗೆನ. ಮತ್ತು ಈ ಶೃಂಗಾರಕ್ಕೆ ಅಲ್ಲಿಗೆ ಪೂರ್ಣವಾಗಿ ನೀವು ಸಿಂಪಡಣೆ ಮಾಡಿ ಒಂದು 30 ದಿವಸಕ್ಕೆ ಒಂದು ಸಲ ಆ ಥರ ನೋಡ್ಕೊಳ್ಳಿ. ಅದೇನಾದರೂ ಇನ್ನೂ ಸ್ವಲ್ಪ ಇದ್ದರೆ ಒಂದು 15 ದಿವಸ 20 ದಿವಸಕ್ಕೆ ಒಂದು ಸಲ ಕೊಡ್ಬೋದು. ಅಥವಾ ಇದನ್ನು
ಹುಳಿ ಮಜ್ಜಿಗೆ ಸಿಂಪಡಣೆ ಮಾಡಿದ್ಮೇಲೆ ಮತ್ತೆ ನೀವು ಒಂದು 10-15 ದಿವಸ ಬಿಟ್ಕೊಂಡು ಜೀವಾಮೃತ ಸಿಂಪಡಣೆ ಕೊಡೋದ್ರಿಂದ ಕೂಡ ಉತ್ಕೃಷ್ಟವಾದ ಇದಾಗುತ್ತೆ, ಈ ರೋಗಗಳು ನಿವಾರಣೆ ಆಗುತ್ತೆ. ನೀರನ್ನ ನಿಯಂತ್ರಣ ಮಾಡೋದು ದಯವಿಟ್ಟು ಕಲೀರಿ. ಪೂರ್ಣವಾಗಿ ನೈಸರ್ಗಿಕ ಕೃಷಿ ಅಳವಡಿಸ್ಕೊಳ್ಳಿ, ನೀರು ಹಿಂಗೋ ಹೋಗುತ್ತೆ, ಯಾವುದೂ ಸಮಸ್ಯೆ ಇರಲ್ಲ. ಅಲ್ಲಿಗೆ ಆಗೋ ತನಕ ಇವು ಬರೋವಂಥ ರೋಗಗಳಿಗೆ ನಾವು ಇದು ಮಾಡ್ಬೇಕಾಗತ್ತೆ. ಈ ಕೊಲೆಟ್ರಲ್ ಟ್ರಿಚಮ್ ಅನ್ನೋದು ಶಿಲೀಂಧ್ರ ಆಗಿರೋದ್ರಿಂದ ನಾವೇನು ಮಾಡಬೇಕಾಗಿದೆ, ಹುಳಿ ಮಜ್ಜಿಗೆಯ ಸಿಂಪಡಣೆ ಮಾಡೋದ್ರಿಂದ ತುಂಬ ಉತ್ಕೃಷ್ಟವಾಗಿ ನಮಗೆ ಸಮಸ್ಯೆ ತೀರೋಗುತ್ತೆ. ನಮ್ಮ ತೀರಾ ಅವಸರ, ನಮ್ಗೆ ಹುಳಿ ಮಜ್ಜಿಗೆನೂ ಮಾಡೋಕ್ಕಿಲ್ಲ, ಒಂದು ಇದಿಲ್ಲ ಅಂದ ಏನು ಮಾಡ್ತೀರಾ ಅಂದರೆ 2 ಗ್ರಾಮ್ ಇಂಗು, ಅಡುಗೆ ಹಾಕ್ತಿರಲ್ಲ ಇಂಗು, ರಸಮ್ಗೆ, ಅಡುಗೆಗೆ, ಸಾಂಬಾರಿಗೆಲ್ಲ ಏನು ಹಿಂಗೆ ಹಾಕ್ತೀವಲ್ಲ, ಅಡುಗೆ ಹಿಂಗು, SSP ಹಿಂಗು ಅಂತೆಲ್ಲ ಏನಿದೆಯಲ್ಲ, ಆ ಹಿಂಗು ಅಡುಗೆ ಹಿಂಗನ್ನು 2 ಗ್ರಾಮು, ಅದಕ್ಕೆ 1 ಲೀಟ್ರ್ ನೀರು, 1 ಲೀಟ್ರ್ ನೀರಿಗೆ ಅದನ್ನು ಹಾಕ್ಬಿಟ್ಟು ಬೆರೆಸ್ಬಿಟ್ಟು ಸೋಸಿ ನೀವು ಸಿಂಪಡಣೆ ಕೊಡ್ಬೋದು. ಸೊ ನೀವು 100 ಲೀಟ್ರ್ ಹಾಕ್ತೀರಿ ಅಂದರೆ ಒಂದು 50 ಗ್ರಾಮು ನಾವು ಹಿಂಗೆ ಹಾಕ್ಬೇಕಾಗತ್ತೆ. ಸೊ ಈ ರೀತಿ ಮಾಡಿಬಿಟ್ಟು ಅದನ್ನೇನು ಮಾಡ್ತೀರಾ ನೀವು, ಅದನ್ನು ಮಾಡಿ ಸಿಂಪಡಣೆ ಮಾಡೋದ್ರಿಂದ ಈ ಹಿಂಗೆ ಮಾಡೋವಾಗ ಏನು ಮಾಡ್ತೀರಾ ಅಂದರೆ, ಮೊದಲು ಒಂದು 2 ಗಿಡಕ್ಕೆ ಹೊಡೆದು ನೋಡಿ, ಒಂದು ಸ್ವಲ್ಪ ನೋಡಿ ಇದ್ರ ಪ್ರಮಾಣ ಹೆಚ್ಚಾಗುತ್ತಾ ಕಮ್ಮಿ ಆಗುತ್ತಾ ಅಂತ ನಿಮ್ಗೆ ಗೊತ್ತಾಗುತ್ತೆ. ಹೆಚ್ಚಾಗೋಯ್ತು ಅಂದರೆ ಏನಾಗುತ್ತೆ ಅಂದರೆ ಸ್ವಲ್ಪ ಹೆಚ್ಚಿಗೆ ಒಣಗಿಬಿಡುತ್ತೆ. ನಾವು ಹೊಡೆದಿರೋದ್ರಿಂದನೂ ಅದು ಒಂದು ಸ್ವಲ್ಪ ತುದಿಯೆಲ್ಲ ಒಣಗೋದು ಹೆಚ್ಚಿಗೆ ಕಾಣುತ್ತೆ. 1 ದಿವಸ 2 ದಿವಸದಲ್ಲಿ ನೋಡೋದು ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಎಲೆ ಅಥವಾ ಇದ್ರುಗಳಲ್ಲಿ. ಅಂಥ ಸಮಯದಲ್ಲಿ ಇದು ಇನ್ನೊಂದು ಚೂರು ಕಮ್ಮಿ ಮಾಡ್ಕೊಬೋದು ಅನ್ನೋದನ್ನು ನಿಮ್ಗೆ ಗೊತ್ತಾಗುತ್ತೆ. ಹೆಚ್ಚಂತ ಮಾಡೋಕ್ಕೆ ಹೋದ್ರೆ ಬೇಡ್ರಿ 2 ಗ್ರಾಮ್ ಮೇಲೆ. ಇದು ತುರಂತ ಒಂದು ಸ್ವಲ್ಪ ಸಮಸ್ಯೆಗೆ ನಿವಾರಿಸೋಕ್ಕಷ್ಟೇ. ಆದರೆ ಹುಳಿ ಮಜ್ಜಿಗೆ ಮುಂದೆ ಇನ್ನೊಂದಿಲ್ಲ. ಯಾಕೆಂದರೆ ಅದರೊಳಗಿರುವಂಥ ಅತಿ ಉತ್ಕೃಷ್ಟವಾದ ರೋಗ ನಿರೋಧಕ ಶಕ್ತಿ ಇರೋದು ಯಾವುದರಿಂದ, ಲ್ಯಾಕ್ಟೋಬೆಸಿಲಸ್. ಕ್ಯಾನ್ಸರ್ ಕೂಡ ಇದು ಜೀವಾಣು ಏನಿದೆ, ಈ ಶಿಲೀಂಧ್ರ ಏನಿದೆ, ತುಂಬ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಸೊ ಹಾಗಾಗಿ ಅತಿ ಶಕ್ತಿಯನ್ನು ಕೊಡೋದು ಗಿಡಗಳಿಗೆ ಮತ್ತು ಮಾಡೋದು, ಇವನ್ನೆಲ್ಲ ನಾಶ ಮಾಡೋದಕ್ಕೆ ಯಾವುದು ಅಂದರೆ ಅದು ಬೇಕಾಗುತ್ತೆ. ಹಾಗಾಗಿ ಏನು ಮಾಡ್ತೀರ ಅಂದರೆ ನೀವು ನಾಟಿ ಹಸುವಿನ ಮಜ್ಜಿಗೆನೇ ಅತಿ ಉತ್ಕೃಷ್ಟ. ಇದೊಂದು ಸ್ಟಾಪ್ ಗ್ಯಾಪ್ ಅಥವಾ ಒಂದು ತುರಂತ ಒಂದು ಚೂರು ಏನೋ ಸಮಸ್ಯೆ ಬಿಡಿದೆ, ಏನೋ ಒಂದು ಬಟ್ಟೆ ಬ್ಯಾಂಡೇಜ್ ಸಿಗಲಿಲ್ಲ, ಆಯಿಂಟ್ಮೆಂಟ್ ಸಿಗಲಿಲ್ಲ, ಏನು ಮಾಡ್ತಾರೆ, ಯಾವುದೋ ಒಂದು ಬಟ್ಟೆ ತೊಂದರೆ ಒಂದು ಎಲೆ ಹಾಕ್ಬಿಟ್ಟು ಹಿಂಗೆ ಕಟ್ತಾರಲ್ಲ, ಆ ಥರ ಒಂದು ಸ್ಟಾಪ್ ಗ್ಯಾಪ್. ಸುಮ್ಮನೆ ಅವಸರವಾಗಿ ನೀವು ಮುಂದಕ್ಕೆ ಹೋಗಿ ಬೇರೆ ಸರಿಯಾಗಿ ಮಾಡೋದಕ್ಕೆ ತನಕ ಇದೊಂದಷ್ಟೇ. ಇದನ್ನು ಕೆಲವೇ ಗಿಡ ಕೊಡೋದು ನೋಡಿ ಇದು ಮಾಡಿ. ಇದಾದ ನಂತರ ಏನು ಮಾಡ್ತೀರಾ ಅಂದರೆ, 3ನೇದು ಈ ಕಾಯಿ ಕೊಳೆ ರೋಗ. ಕಾಯಿ ಕೊಳೆ ರೋಗ, ಈ ಕಾಯಿ ಕೊಳೆ ರೋಗದಲ್ಲಿ ಏನಾಗುತ್ತೆ ಅಂದರೆ, ಕಾಯಿ ಕೊಳೆ ರೋಗ ಅಂತ ಅಂದರೆ ಅಥವಾ ಫ್ರೂಟ್ ರಾಟ್, ಇಂಗ್ಲೀಷಲ್ಲಿ ಇದಕ್ಕೆ ಫ್ರೂಟ್ ರಾಟ್ ಅಂತಾರೆ. ಈ ಕಾಯಿ ಒಂಬಳೆ ಆಗುತ್ತೆ, ಅದಕ್ಕೇನು ಮಾಡ್ತವೆ, ಕಾಯಿಗಳೆಲ್ಲ ಬಿಡೋಕ್ಕೆ ಶುರು ಆಗ್ತವೆ ಅಲ್ವಲ್ಲ. ಈ ಕಾಯಿಗಳು ಬಿಟ್ಟಾಗ ಏನಾಗ್ತವೆ ಅಂದರೆ, ಈ ಒಂಬಳೆ ಸೊರಗು ರೋಗ ಅಥವಾ ಒಂಬಳೆ ಕೊಳೆ ರೋಗ, ಒಂಬಳೆ ಒಣಗೋ ರೋಗ, ಸೊರಗು ರೋಗ ಅಂತ ಏನಂತೀವಿ, ಅದು ನಿಮಗೆ ಸಾಧಾರಣ ಫೆಬ್ರವರಿಯಿಂದ ಮೇ ಒಳಗೆ ಬರುತ್ತೆ. ಅಷ್ಟೊಂದು ಆಲೆ ಕಾಯಿ ಕಚ್ಚಿಬಿಟ್ಟಿರ್ತವೆ. ಸೊ ಈ ಫೆಬ್ರವರಿಯಿಂದ ಮೇಲೆ ಏನಕ್ಕೆ ಬರುತ್ತೆ ಅಂದರೆ, ನೀರೇ ಇಲ್ಲ, ಇದೇ ಆಗಿಲ್ಲ, ಹೆಂಗೆ ಬಂತು ಅಂತಂದರೆ, ನಾವು ಹೊಸ ಮಣ್ಣು ಹಾಕಿರ್ತೀವಿ ಯಥೇಚ್ಛವಾಗಿ, ಮತ್ತು ಹೊಂಬಾಳೆ ಕಚ್ಚೋ ಸಮಯದಲ್ಲಿ ಹೆಚ್ಚು ನೀರು ಕೊಟ್ಟರೆ ಹೆಚ್ಚು ಇಳುವರಿ ಬರುತ್ತೆ ಅಂತ ತಪ್ಪು ಕಲ್ಪನೆಗಳಲ್ಲಿ ರೈತರು ಏನು ಮಾಡ್ತಾರೆ, ಹೆಚ್ಚು ನೀರು ಕೊಡ್ತಾರೆ. ಅಲ್ಲಿ ಹೊಸ್ದಾಗಿ ಬರ್ತಿರೋಂಥ ಆ ಒಂದು ಹೊಂಬಾಳೆನೇ ಅಲ್ಲಿ ವೀಕು, ದುರ್ಬಲ, ತುಂಬ ಮೆದುಳು ಇರುತ್ತೆ. ಅಂಥ ಸಮಯದಲ್ಲಿ ಏನಾಗುತ್ತೆ, ಅಲ್ಲೋಗಿ ಈ ಶಿಲೀಂಧ್ರಗಳು ದಾಳಿ ಮಾಡ್ತವೆ. ಮತ್ತು ಅತಿ ಉತ್ಕೃಷ್ಟವಾಗಿ ತುಂಬ ಎಳಸಿರೋದು, ಅದಕ್ಕೆ ಬೇಕಾದಂಥ ಪೋಷಕಾಂಶ ಸಿಗೋಕ್ಕೆ, ಸಿಗೋಕ್ಕೆ ಅದ್ರ ಮೇಲೆ ದಾಳಿ ಮಾಡಿಬಿಟ್ಟು ಅಂದರೆ ಎಳ್ಕೊಂಡು ಅಂದರೆ ಅದ್ಭುತವಾಗಿ ಅದಕ್ಕೆ ಪೋಷಕಾಂಶ ಅದಕ್ಕೆ ಬೇಕಾಗಿರೋಂಥ ಥರ ಸಿಗೋದ್ರಿಂದ ಏನು ಮಾಡ್ತವೆ, ಹೋಗಿ ಆ ಶೃಂಗಾರ ಅಥವಾ ಹೊಂಬಾಳೆಗೆ ದಾಳಿ ಮಾಡ್ತವೆ. ಅದೇ ರೀತಿ ಏನಾಗುತ್ತೆ ಅಂದರೆ, ಈ ಕಾಯೆಲ್ಲ ಬಂದುಬಿಟ್ಟು ನಮಗೆ ಈ ಮಳೆಗಾಲ ಶುರುವಾಗೋಗ್ಬಿಡುತ್ತೆ. ಮಳೆ ಯಥೇಚ್ಛವಾಗಿ ಆಗ್ತಿರೋ ಅಂದರೆ ಈ ಕಂಕಿಗಳು ಬಂದುಬಿಟ್ಟಿರ್ತವೆ. ಕಂಕಿಗಳು ಬಂದು ಯಥೇಚ್ಛವಾಗಿ ಕಂಕಿಲಿ ಏನಾಗ್ತವೆ, ಕಾಯಿಗಳು ಆಗ್ಬಿಟ್ಟಿರ್ತವೆ. ಇಂಥ ಸಮಯದಲ್ಲಿ ಏನಾಗುತ್ತೆ, ಬಿದ್ದಂಥ ಮಳೆ ನೀರು ಗರಿಗಳ ಮೇಲೆಲ್ಲ ಬೀಳ್ತವೆ. ಬಿಡೋದು ಏನಾಗುತ್ತೆ, ಹರ್ಕೊಂಡು ಕೆಳಗಡೆ ಬರುತ್ತೆ, ಸುಳಿ ಕಡೆಯಿಂದ ಬಂದು ಹಿಂಗೆ ಹರ್ಕೊಂಡು ಹೋಗ್ತವೆ. ಅದು ಇದೇನಾಗುತ್ತೆ, ಗೊಂಚಲಾಗಿರ್ತವೆ. ಅಂಥ ಸಮಯದಲ್ಲಿ ನೀರು ಹೆಚ್ಚು ಇಲ್ಲಿ ನಿಲ್ಲೋದ್ರಿಂದ, ಇಲ್ಲಿ ಆರ್ದಕ್ಕಾಗದೇ ಇರೋದ್ರಿಂದ ಏನಾಗ್ತದೆ, ಬಿದ್ದಂಥ ಮಳೆ ನೀರು ಅಥವಾ ಇದರಿಂದ ಏನಾಗುತ್ತೆ, ಇಲ್ಲಿ ಹೆಚ್ಚು ಇದು ದಾಳಿ ಆಗುತ್ತೆ. ಇದು ಗಾಳಿಯಿಂದ ಬರುವಂಥ ಶಿಲೀಂಧ್ರ ಆಗಿರ್ಬೋದು ಅಥವಾ ಭೂಮಿಯಿಂದ ಬರುವಂಥ ಶಿಲೀಂಧ್ರ ಆಗಿರ್ಬೋದು. ಇಂಥ ಸಮಯಕ್ಕೆ ಏನು ಮಾಡ್ತೀರಾ, ಇವಕ್ಕೆ ನಮ್ಮ ಉತ್ತರ ಕನ್ನಡ, ದಕ್ಷಿಣ ಕನ್ನಡದಲ್ಲಿ ಮೊದಲೆಲ್ಲ ಇದಕ್ಕೆ ಕೊಟ್ಟೆ ಅಂತ ಕಟ್ಟೋರು. ಇದು ಮಳೆಗಾಲದಲ್ಲಿ ಈ ಆಗಸ್ಟ್ ಏನು ಶುರುವಾಗ್ಬಿಡುತ್ತೆ, ಈ ಮಳೆ ಶುರುವಾಗಿದ್ದ ತಕ್ಷಣ ಇವು ಶುರುವಾಗ್ತವೆ. ಇಂಥ ಸಮಯದಲ್ಲಿ ಮೊದಲೇನು ಮಾಡ್ತಿದ್ರು ಅಂದರೆ, ಇವಾಗಲೂ ಮಾಡ್ತಾರಲ್ಲೋ ಗೊತ್ತಿಲ್ಲ, ಈ ಏನು ನಾವು ಅಡಿಕೆ ಸುಲ್ಪಟ್ಟೆ ಎಲೆ ಅಂತೀವಿ, ಅಡಿಕೆ ಗರಿ ಬಿದ್ದೋಗುತ್ತಲ್ಲ, ಅಡಿಕೆ ಗರಿ ಬಿದ್ದಾಗ ಏನಾಗುತ್ತೆ, ಈ ರೀತಿ ಬಿದ್ದು ಈ ಗರಿ ಹಿಂಗೆ ಇರುತ್ತೆ, ಒಣಗ್ಬಿಟ್ಟು ಬಿದ್ದೋಗುತ್ತೆ. ಈ ಏನು ಸುಲ್ಪಟ್ಟೆ ಎಲೆ ಅಂತ ಇದನ್ನಂತೀವೋ, ಇದನ್ನು ಕತ್ತರಿಸ್ಬಿಟ್ಟು ಏನು ಮಾಡ್ತಿದ್ರು, ಹಿಂಗೆ ಉಲ್ಟಾ ಟೋಪಿ ಥರ ಹಾಕ್ಬಿಟ್ಟು ಇದಕ್ಕೆ ಕಟ್ಟೋರು. ಇವಾಗ ಪ್ಲಾಸ್ಟಿಕ್ ಕಟ್ತಾರೆ. ಆ ರೀತಿ ಯಾವುದೂ ಅವಶ್ಯಕತೆ ಇಲ್ಲ. ನೀವು ಯಾವಾಗ ನೈಸರ್ಗಿಕ ಕೃಷಿ ಮಾಡಿ
ಈ ಒಂದು ಅಂತರ ಬೆಳೆಗಳೆಲ್ಲ ಮಾಡಿ ಬಿದ್ದಂಥ ನೀರನ್ನಂತೂ ನೀವು ಓಡೋಗಕ್ಕೆ ತಡೆಯೋಕ್ಕಾಗಲ್ಲ. ನೀವು ಘಟ್ಟದವ್ರು ಏನು ಮಾಡಬೇಕು, ನಾವು ಹೇಳಿದ್ದೀವಿ ಈ ರೀತಿ ಪ್ರತಿಯೊಂದು 30 ಅಡಿಗೆ ಈ ರೀತಿ ಒಂದು ಕಾಲುವೆ ಮಾಡೋದ್ರಿಂದ ಬಿದ್ದಂಥ ನೀರು ವೇಗ ತೊಗೊಳ್ಳೋಷ್ಟಂಗೆ ಈ ಕಾಲುವೆಗೆ ಬೀಳುತ್ತೆ, ಕಾಜಿಗೆಗೆ ಬೀಳುತ್ತೆ. ಈ ಕಾಜಿಗೆಯಿಂದ ಹೋಗಿ ಏನಾಗುತ್ತೆ, ನೀವು ಉದ್ದ ಕಾಜಿಗೆ, ದೊಡ್ಡ ಕಾಜಿಗೆ ಏನಿದೆ, ಕಾಲುವೆ ಏನಿದೆ, ಅದಕ್ಕೆ ಹೋಗ್ಬಿಟ್ಟು ನೀರು ಹಿಂಗೆ ಹೋಗುತ್ತೆ. ಸೊ ಈ 30 ಅಡಿಗೆ ಅದು ಬಂದು ಬೀಳೋದ್ರಿಂದ ಇಲ್ಲಿಂದ ವೇಗ ತೊಗೊಳ್ಳೋಷ್ಟಂಗೆ ಏನಾಗುತ್ತೆ, ಮೇಲ್ಮಣ್ಣು ಕೊರೆಯೋದನ್ನು ತಡೆಯುತ್ತೆ. ಮೇಲ್ಮಣ್ಣು ಕೊರೆಯೋದು ತಡೆಯುತ್ತೆ, ಪೋಷಕಾಂಶಗಳನ್ನ ಅರ್ಧೋಗೋದನ್ನು ತಡೆಯುತ್ತೆ. ಇದನ್ನು ನಾವು ಹಿಂದಿನ ಸಂಚಿಕೆಗಳು ಹೇಳಿದ್ದೀವಿ, ದಯವಿಟ್ಟು ತಿಳ್ಕೊಂಡು ಆ ರೀತಿ ಮಾಡಿ. ಮತ್ತು ಯಾವಾಗ ನೀವು ಇದ್ರ ಮಧ್ಯೆ ಬೇರೆ ಬೇರೆ ಬೆಳೆಗಳ್ನ ಹಾಕ್ಬಿಡ್ತೀರ, ಈ ರೀತಿ ಬೀಳೋವಂಥ ಮಳೆ ರಭಸ ನೇರವಾಗಿ ಭೂಮಿ ಒಡೆದು ಹಾರ ಹೋಗ್ದಿರಂಗೆ ಮಣ್ಣು ಏನಾಗುತ್ತೆ, ಬೀಳುತ್ತೆ. ನೀರು ಬಿದ್ದಂಥ ಮಳೆನೆಲ್ಲ ಕೆಳಗಡೆ ಬೀಳಬೇಕು, ಆದರೆ ರಭಸ ತಪ್ಪಿಸ್ಕೊಳ್ಳುತ್ತೆ. ಬಂದು ಬಿದ್ದಂಥ ನೀರು ಮಣ್ಣನ್ನು ತೊಗೊಂಡೋಗೋದು ಕಡಿಮೆ ಆಗುತ್ತೆ, ನಿಮ್ಮ ಪೋಷಕಾಂಶದ ಕೊರತೆ ಕಮ್ಮಿ ಆಗುತ್ತೆ. ಇಲ್ಲೇನು ಮಾಡ್ತೀರಾ, ಇವಾಗ ಈ ಒಂಬಾಳೆ ಇದನ್ನು ಆಗಿದಾಗ ಈ ಕಾಯಿ ಕೊರಕಕ್ಕೆ ಏನು ಮಾಡ್ತೀರಾ ಅಂದರೆ, ಇದು ಆಗೋದು ನಿಮಗೆ ಪೈಥೋಫ್ ಥರ, ಪೈಥೋಫ್ ಥೋರ ಅಂತ ಶಿಲೀಂಧ್ರ ಮೀಡಿ. ಈ ಶಿಲೀಂಧ್ರದಿಂದ ಇದು ಈ ರೋಗ ಬರುತ್ತೆ. ಹಾಗಾಗಿ ಪೈಥೋಫ್ ಥೋರಾಗೆ ಅತಿ ಉತ್ಕೃಷ್ಟವಾದ ಯಾವುದು, ಹುಳಿ ಮಜ್ಜಿಗೆ. ಆಮೇಲೆ ನಾವು ಘಟ್ಟದಲ್ಲಿ ಏನು ಮಾಡೋದು ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೀನಿ. ಘಟ್ಟದಲ್ಲಿ ಏನು ಮಾಡ್ತಾರೆ ಅಂದರೆ, ಅವರು ಹುಳಿ ಮಜ್ಜಿಗೆನೂ ಹೊಡಿಬೋದು. ಹುಳಿ ಮಜ್ಜಿಗೆ ಹೊಡಿಬೇಕಾದ್ರೆ ನೀವು ಮೊದಲು ಪ್ರಯೋಗ ಮಾಡ್ಕೊಳ್ಳಿ. ನೀವು ಘಟ್ಟದವ್ರು ಏನು ಮಾಡ್ತೀರಾ ಅಂದರೆ, ನೈಋತ್ಯದಿಂದ ನಮಗೆ ಮುಂಗಾರಿ ಬರೋದು ಅಲ್ಲವ್ರಾ, ಇವಾಗ ಬರ್ತಿರೋದೇನು ನೈಋತ್ಯ, ಸೌತ್ ವೆಸ್ಟಿಂದ ಗಾಳಿ ಬರೋದು. ಹಿಂಗೆ ಹೊಡೆಯೋದ್ರಿಂದ ಏನು ಮಾಡುತ್ತೆ, ನಿಮ್ಮ ಈಶಾನ್ಯ ಭಾಗದಲ್ಲಿರುವಂಥ ಒಂದು 5-6 ಗಿಡಕ್ಕೆ ಈ ಹುಳಿ ಮಜ್ಜಿಗೆನ ಆ ಶೃಂಗಾರಕ್ಕೆ ಎಲೆಗೆಲ್ಲ ಸಿಂಪಡಣೆ ಮಾಡಿ ನೋಡಿ, ಕೊಳೆ ನಿಯಂತ್ರಣ ಆಗುತ್ತಂತ. ಇಲ್ಲಾಂದರೆ ನಿಮ್ಮಲ್ಲಿ ಇದ್ದೇ ಇದೆ ಯಾವುದು, ಮೈಲ್ತುತ್ತು, ಕಾಪರ್ ಸಲ್ಫೇಟು ಮತ್ತು ಸುಣ್ಣ ಹಾಕಿ 1 kg ಮೈಲ್ತುತ್ತು ಅಥವಾ ಕಾಪರ್ ಸಲ್ಫೇಟು ಮತ್ತು 1 kg ಸುಣ್ಣ ಇವಾಗ ತಯಾರಾಗಿರೋದು ಸಿಗ್ತಾ ಇರೋದ್ರಿಂದ ಅಂಗಡಿಯಿಂದ ಅದನ್ನು ತೊಗೊಂಡು ಬೆರೆಸಿ ಅದಕ್ಕೆ 100 ಲೀಟ್ರ್ ನೀರು ಹಾಕ್ಬಿಟ್ಟು, ಮಳೆ ಬಂದ ಒಂದು 3-4 ದಿವಸ, 3-4-5 ಮಳೆ ಬಂತು, ಬಿಡುವು ಕೊಟ್ಟಿದೆ ಅಂದಾಗ ಏನು ಮಾಡ್ತೀವಿ, ಅದಕ್ಕೆ ಸಿಂಪಡಣೆ ಮಾಡಿಬಿಡೋದು. ಅದಾದ ನಂತರ ನೋಡ್ಕೊಳ್ಳೋದು, ಆಗಸ್ಟಲ್ಲಿ ಮತ್ತೆ ತಿರುಗಿ ಯಥೇಚ್ಛವಾಗುತ್ತೆ. ಅಂಥ ಸಮಯದಲ್ಲಿ ದಾಳಿ ಹೆಚ್ಚಾಗುತ್ತೆ ಅಂದಾಗ ಏನು ಮಾಡ್ತೀರಾ, ಮತ್ತೆ ಇನ್ನೊಂದು ಸಿಂಪಡಣೆ ಕೊಡ್ತೀರಾ. ತೀರಾ ಮಳೆ ಬಂದುಬಿಡ್ತು, ಕಳೆದೋಯ್ತು, ಅದು ಕೊಚ್ಚೋಯ್ತು ಅಂತಾಗ ಕೊಡಲೇಬೇಕಾಗತ್ತೆ. ಅದೆಲ್ಲ ನಿಮಗೆ ಉತ್ತರ ಕನ್ನಡ ದಕ್ಷಿಣ ಕನ್ನಡದವ್ರಿಗೆ ಗೊತ್ತೇ ಇದೆ. ಮತ್ತು ಬಿದ್ದಂಥ ಮಳೆಯಿಂದ ಪೋಷಕಾಂಶ ಹೋಗ್ಬಿಟ್ಟಿರೋದ್ರಿಂದ ಮೇಲ್ಮಣ್ಣು ಏನು ಮಾಡ್ತೀರಾ ಅಂದರೆ, ನೀವು ಸುಮಾರು ಒಂದು 5 ಕ್ವಿಂಟಾಲಷ್ಟು ಈ ಥರ ನೀವೇನು ಸುಣ್ಣನ್ನು ಒಂದು ಸ್ವಲ್ಪ ಮಳೆ ಒಂದು 2-3 ದಿವಸ ಬಂದ ಮೇಲೆ ಸುಣ್ಣನ್ನು ಏನು ಮಾಡ್ತೀರಾ, ತೋಟದಲ್ಲೆಲ್ಲ ಹಾಕ್ತಿರಲ್ಲ, ಅದು ಮಾಡೋದ್ರಿಂದ ಏನಾಗುತ್ತೆ, ಮತ್ತು ಮೇಲ್ಮಣ್ಣು ಕೊಚ್ಕೊಂಡೋಗಿ ಭೂಮಿ ಏನು ಆಮ್ಲೀಯ ಆಸಿಡಿಕ್ ಆಗಿರುತ್ತೆ, ನಾವು ಯಾವಾಗ ಈ ಸುಣ್ಣ ಹಾಕ್ತೀವಿ ಮತ್ತು ಅದು ನಿಯಂತ್ರಣಕ್ಕೆ ಬಂದು pH ಅಥವಾ ಭೂಮಿಯ ರಸಸಾರ ನಿಯಂತ್ರಣಕ್ಕೆ ಬಂದು ಪೋಷಕಾಂಶಗಳನ್ನ ಸಸ್ಯಗಳಿಗೆ ಕೊಡೋದಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ನೀವು ಅಲ್ಲಿ ಸುಣ್ಣ ಹಾಕಲೇಬೇಕಾಗುತ್ತೆ. ನೈಸರ್ಗಿಕ ಕೃಷಿ ಮಾಡ್ಕೊಂಡು ಹೋಗ್ತಿದ್ರು ಕೆಲವಾರು ನಾನಾ ಕಾರಣಗಳಿಗೆ ಇವತ್ತು ಆಳುಗಳ ಕೊರತೆಯಿಂದೆಲ್ಲ ಸಂಪೂರ್ಣವಾಗಿ ಮಾಡೋಕ್ಕಾಗ್ತಿಲ್ಲ. ಅಂಥ ಸಮಯದಲ್ಲಿ ಇದನ್ನು ಮಾಡಲೇಬೇಕಾಗತ್ತೆ, ಪರ್ಯಾಯ ವಿಧಿ ಇರಲ್ಲ. ಈ ಥರ ಇದಕ್ಕೆ ಕಟ್ಟೋರ ಹತ್ತಿರ ಯಾವುದೂ ಬೇಡ. ನೀವು ಮಳೆ ಬಂದಾಗ ಏನು ಮಾಡ್ತೀರಾ, ನಮ್ಮ ಭಾಗದವರೆಲ್ಲ ಹೊದಿಕೆ ಎಲ್ಲ ಮಾಡಿರ್ತಾರೆ, ಜೀವಾಮೃತ ಯಥೇಚ್ಛವಾಗಿ ಕೊಡ್ತಾರೆ. ಮೊದಲನೇ ಶುರು ಮಾಡಿದವರು ತಿಂಗಳಿಗೆ 2 ಸಲ ಕೊಡ್ತಾರೆ ಒಂದು ಡ್ರಮ್ ಜೀವಾಮೃತನ. ಅದಾದ ನಂತರ ಹೊದಿಕೆ ಮಾಡಿರ್ತಾರೆ, ಎಲ್ಲ ಮಾಡಿ ಬಿದ್ದಂಥ ನೀರು ಹಿಂಗೆ ಮಾಡಿರ್ತಾರೆ. ಈ ಹುಳಿ ಮಜ್ಜಿಗೆ ಸಿಂಪಡಣೆ ಮಾಡೋದ್ರಿಂದ ಉತ್ಕೃಷ್ಟವಾದ ಒಂದು ಇದು ಸಿಗುತ್ತೆ. ಇದು ಕಾಯಿ ಕೊರಕ. ಕಾಯಿಗಳು ಏನಾಗ್ತವೆ ಅಂದರೆ, ಈ ಕಾಯಿಗಳು ಹಳದಿಯಾಗಿ ಶುರುವಾಗ್ತವೆ. ಅದ್ರ ಮೇಲೆ ಹಸಿರು ಗೆರೆಗಳು, ತೀರ ಗಾಢವಾದ ಹಸಿರು ಗೆರೆಗಳು ತುದಿಯಲ್ಲಿ ಕಾಣ್ತಾ ಇರ್ತವೆ. ಅದಾದ ಮೇಲೆ ಬೂದು ಬಣ್ಣ ಆಗುತ್ತೆ, ಕಾಯಿಗಳು ಬೀಳಕ್ಕೆ ಶುರುವಾಗ್ಬಿಡ್ತವೆ. ಯಥೇಚ್ಛವಾಗಿ ಕಾಯಿಗಳು ಬಿದ್ದಿರೋದು ಕಾಣ್ತೀರ ಕೆಳಗಡೆ. ಆಮೇಲೆ ಕಾಯಿ ಒಡೆದೋಗೋದು ಕಾಣ್ತೀರ, ಅಂಡೊಡ್ಕ ಅಂತಂತೀವಿ, ನಟ್ ಸ್ಪ್ಲಿಟ್ ಅಂತಂತೀವಿ. ಸೊ ಈ ರೀತಿ ಆಗ್ಬಿಟ್ಟು ಅದು ಬೀಳೋದನ್ನು ಕಂಡಿಟ್ಗೆ ನೀವು ಈ ರೀತಿ ರೋಗ ಬಂದಿದೆ ಅಂತ ತಿಳ್ಕೊಂಡು ಅದಕ್ಕೆ ಸಿಂಪಡಣೆ ತುರಂತ ಕೊಡಬೇಕು, ನೀರು ನಿಂತಿದ್ರೆ. ಮತ್ತು ಘಟ್ಟದಲ್ಲಾಗಲಿ ನೀವು ಯಾರೇ ಮಾಡ್ತಾಯಿದ್ರೆ ಕೃಷಿ ಅಂದರೆ, ಅಡಿಕೆಗೆ ಈ ಥರ ಯಾರು ಪಾತಿ ಮಾಡಿದ್ರೋ ದಯವಿಟ್ಟು ಈ ಪಾತಿ ಮುಚ್ಚಿಬಿಡಿ. ಹಿಂಗೆ ಮಾಡಿ ಪಾತಿನ, ಮಣ್ಣನ್ನು ಹಿಂಗೆ ಕೊಡಿ ಗಿಡಗಳಿಗೆ. ಅವಾಗೇನಂತ ಬಿದ್ದಂಥ ಮಳೆ ನೀರಲ್ಲಿ ಶೇಖರಣೆ ಆಗೋಕ್ಕಾಗಲ್ಲ, ನೀರು ಆಚೆ ಹೋಗೋದ್ರಿಂದ ನಿಮ್ಮ ಸಾಕಷ್ಟು ನಿಯಂತ್ರಣ ಆಗುತ್ತೆ. ಇದು ನಿಮಗೆ ಏನು ಇಷ್ಟನಾ, ಎಷ್ಟು ನೀರು ನಿಲ್ಲುತ್ತೋ ಅಲ್ಲ. ಇದು ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಅತಿ ಒಳ್ಳೆಯ ಒಂದು ಪರಿಣಾಮ ಸಿಗುತ್ತೆ. ಸೊ ಸ್ನೇಹಿತರೆ, ಇದಾದ ನಂತರ ಕಾಯಿ ಕೊಳೆ ರೋಗ. ಸುಳಿ ಕೊಳೆ ರೋಗ ಇದು ಮುಖ್ಯ. ಈ ಸುಳಿ ಕೊಳೆ ರೋಗ ಅಂತ ಅಂದಾಗ ಏನಾಗುತ್ತೆ, ನಮಗೆ ಮೇಲೆ ಈ ರೀತಿ ಒಂಬಳೆಗಳು ಹೋಗ್ತಾ ಇರ್ತವೆ, ಗರಿಗಳು ಬರ್ತಾ ಇರ್ತವೆ, ಇದು ಅಲ್ವಲ್ಲ.
ಈ ರೀತಿ ಹೊಂಬಾಳೆ ಮೇಲೆ ಚಿಗುರು ಹೋಗ್ತಾ ಇರ್ತದೆ, ಇಲ್ಲಿ ಈ ರೀತಿ ಇರುತ್ತೆ. ಈ ಸುಳಿ ಕೊಳೆ ರೋಗದಲ್ಲಿ ಏನಾಗುತ್ತೆ ಅಂದರೆ ಈ ರೀತಿ ಏನು ತುದಿ ಇದೆ, ಈ ಒಂದು ಸುಳಿ ಹಳದಿ ಆಗುತ್ತೆ ಕಾಣ್ತಾ ಇರುತ್ತೆ. ಮತ್ತು ಹಳದಿ ಆಗ್ಬಿಟ್ಟು ಏನಾಗುತ್ತೆ ಅಂದರೆ ಈ ಸುಳಿಯ ಏನು ಈ ಬೆಡ್ಡೆಗೆ ಸೇರ್ಕೊಂಡಂಥ ಜಾಗದಲ್ಲಿ ಏನಾಗುತ್ತೆ, ಈ ಪೈಥೋಫ್ಥೋರಾ ಮೆಡಿ ಅಂತ ಏನು ಹೇಳಿದ್ವಿ, ಆ ಶಿಲೀಂಧ್ರ ದಾಳಿ ಮಾಡಿ ಏನಾಗುತ್ತೆ, ಇಲ್ಲಿ ಈ ಭಾಗದಲ್ಲಿ ದಾಳಿ ಮಾಡಿ ಏನಾಗುತ್ತೆ, ಈ ಒಂದು ಸುಳಿ ಸುಮ್ಮನೆ ನೀವು ಕೈ ಎತ್ತಿದ್ರೆ ಬಂದುಬಿಡುತ್ತೆ, ಗಬ್ಬು ವಾಸನೆ ಹೊಡಿತಾ ಇರುತ್ತೆ, ಕೆಟ್ಟು ವಾಸನೆ ಬರುತ್ತೆ. ಸೊ ಅದನ್ನು ಸುಳಿ ಕೊಳೆ ರೋಗ ಅಂತೀವಿ. ಇದು ಆಗಿದ ತಕ್ಷಣ ನಮಗೇನಾಗುತ್ತೆ, ಮೊದಲು ಇದನ್ನು ತೋರಿಸ್ಬೇಕಾದ್ರೂ ಇವೆಲ್ಲ ಒಂದೇ ಥರ ರೋಗಗಳು ಕಾಣ್ತಾ ಇರ್ತವೆ. ಈ ಎಲೆಗಳು ಹಳದಿ ಆಗುತ್ತೆ, ಎಲೆ ಡ್ರೂಪಿಂಗ್ ಅಂತ ಅಂತೀವಿ, ಹಿಂಗೆ ಬೀಳೋದಾಗುತ್ತೆ, ಕಾಯಿಗಳು ಬೀಳ್ತಾ ಇರ್ತವೆ. ಇದಾಗಿದ ತಕ್ಷಣ ಒಂದೊಂದೇ ಒಣಗ್ತಾ ಇರ್ತವೆ, ಇದು ಹಸ್ರಾಗೆ ಕಾಣ್ತಾ ಇರ್ತವೆ. ಯಾವಾಗ ಇದೆಲ್ಲ ಒಣಗ್ತಾವೋ ಇದು ಒಣಗ್ಬಿಟ್ಟು ಏನಾಗುತ್ತೆ, ಈ ಜಾಗದಲ್ಲಿ ಮುರಿದುಬಿಟ್ಟು ಬಿದ್ದೋಗುತ್ತೆ, ಬರೀ ನಿಮಗೆ ಅಡಿಕೆ ಮರಗಳು ನಿಂತಿರ್ತವೆ. ಸಣ್ಣ ಸಣ್ಣ ಸಸಿ ನೀವು ಅವಲೇ ನೋಡಿರೋಂಥ ಇದರೊಳಗೆ ನೀವು ನೋಡಿದ್ರೆ ಮುರಿದು ಬರೀ 2 ಅಡಿ 1 ಅಡಿ ಇರೋದು. ಅದು ಕೇವಲ 3 ತಿಂಗಳಲ್ಲಾಗಿರೋಂಥ ಸಮಸ್ಯೆ. ಹೆಚ್ಚಾಗಿದ್ದ ತಕ್ಷಣ ಅವರ ಪಾಪ ರೈತರು ನೋಡ್ಕೊಳ್ಳೋಕೆ ಗೊತ್ತಾಗಲಿಲ್ಲ. ಈ ರೀತಿ ಏನಾಗುತ್ತೆ, ಈ ಸುಳಿ ಕೊಳೆ ರೋಗದಲ್ಲಿ ಇದಾಗುತ್ತೆ. ಇದಕ್ಕೂ ಉತ್ಕೃಷ್ಟವಾಗಿ ದಕ್ಷಿಣ ಕನ್ನಡ, ಉತ್ತರ ಕನ್ನಡದಲ್ಲಿ ಮೈಲ್ತುತ್ತು, ಸುಣ್ಣ, 1 kg ಮೈಲ್ತುತ್ತು ಅಥವಾ ಕಾಪರ್ ಸಲ್ಫೇಟು, 1 kg ಸುಣ್ಣ, ಅದಕ್ಕೆ 100 ಲೀಟ್ರ್ ನೀರು ಬೆರೆಸ್ಬಿಟ್ಟು ಅದನ್ನು ಸಿಂಪಡಣೆ ಮಾಡ್ತೀರಾ ಸೋಸ್ಬಿಟ್ಟು. ನೀವು ಆ ಭಾಗದಲ್ಲಿ, ನಮ್ಮ ಭಾಗದಲ್ಲಿ ಏನು ಮಾಡ್ತೀರಾ, ಹುಳಿ ಮಜ್ಜಿಗೆನ ನೀವು ಕೊಡ್ಬೋದು. ಹೆಚ್ಚು ಥಂಡಿ ಇದೆ ಅಂದರೆ ಆ ಹುಳಿ ಮಜ್ಜಿಗೆ ಏನು ಮಾಡ್ಕೊಂಡ್ರಿ, 1 ಲೀಟ್ರನ್ನ 4 ಲೀಟ್ರ್ ಹಾಕ್ತೀವಿ, ಅದಕ್ಕೆ 5 ಲೀಟ್ರ್ ಮಜ್ಜಿಗೆ ಮಾಡ್ಕೊಂಡು ಒಂದು ಇದ್ರಲ್ಲಿ ಮುಚ್ಚಿಟ್ಟಿರ್ತೀವಿ. ಇದನ್ನು ಸೋಸ್ಕೊಂಡು ತುಂಬ ಥಂಡಿ ಇದೆ, ತುಂಬ ಯಥೇಚ್ಛವಾಗಿ ತೇವಾಂಶ ಜಾಸ್ತಿ ಇದೆ ಅಂದಾಗ ಏನು ಮಾಡ್ತೀರಾ ಅಂದರೆ ಈ 5 ಲೀಟ್ರಿಗೆ ಸೋಸ್ಬಿಟ್ಟು ಇದಕ್ಕೆ 200 ಗ್ರಾಮ್ ಅರಿಶಿಣ ಹಾಕ್ಬೇಕು, ಅರಿಶಿಣದ ಪುಡಿ. ನೀವು ಘಟ್ಟದಲ್ಲೂ ಅರಿಶಿಣದ ಪುಡಿ ಹಾಕ್ಬೋದು, ಇಲ್ಲೂ ಹಾಕ್ಬೋದು. 200 ಗ್ರಾಮ್ ಅರಿಶಿಣದ ಪುಡಿ ತೊಗೊತೀರಾ, ಇದನ್ನು ಹಾಕ್ಬಿಟ್ಟು ಏನು ಮಾಡ್ತೀರಾ, ಸೋಸ್ಬಿಟ್ಟು ಇದನ್ನು ಹಾಕಿ ಎಲ್ಲ ಸೋಸ್ಕೊಂಡು ಅದಕ್ಕೆ 100 ಲೀಟ್ರ್ ನೀರು ಬೆರೆಸಿ ಸಿಂಪಡಣೆ ಮಾಡ್ತೀರಾ. ನಮ್ಮ ಭಾಗ ಈ ಬಯಲು ಪ್ರದೇಶದವರೆಲ್ಲ ಕಮ್ಮಿ ಮಳೆ ಬೀಳುವಂಥ ಜಾಗಗಳಲ್ಲೆಲ್ಲ ನೀವು ಆ ರೀತಿ ಮಾಡ್ತೀರಾ. ಆವಾಗ ನಮಗೆ ತುಂಬ ಉತ್ಕೃಷ್ಟವಾದ ಇದು ಸಿಗುತ್ತೆ. ಹುಳಿ ಮಜ್ಜಿಗೆನೇ ಮುಖ್ಯ ಶಿಲೀಂಧ್ರಗಳಿಗೆಲ್ಲ. ಸೊ ಇದಾದ ನಂತರ ನೀರು ನಿಯಂತ್ರಣ ಮಾಡಿರಿ, ಹುಳಿ ಮಜ್ಜಿಗೆ ಕೈಲಿ ಇಟ್ಕೊಂಡಿರಿ. ಆಮೇಲೆ ಈ ಹುಳಿ ಮಜ್ಜಿಗೆ ರೋಗ ಬಂದ ಮೇಲೆ ಮಾಡಬೇಕು ಅಂತೇನಿಲ್ಲ. ನೀವು ಮಳೆ ಶುರು ಆಯಿತು ಅನ್ನೋಷ್ಟಂಗೆ ನೀವು ತಯಾರು ಮಾಡಿಬಿಟ್ಟು ತಿರುಗಿಸಿ, ದಿನಕ್ಕೆ 1-2 ಸಲ ತಿರುಗಿಸಿ, ಒಂದು 3 ದಿವಸ 4 ದಿವಸ ಆದಮೇಲೆ ತುರಂತ ಉಪಯೋಗಿಸ್ಬೇಕು ಅಂತೇನಿಲ್ಲ. ಮುಚ್ಚಿಟ್ಬಿಡಿ, ಯಾವುದನ್ನೂ ಒಂದು ಕೀಟ ಅದರೊಳಗೆ ಹೋಗ್ದಿರಂಗೆ ಮುಚ್ಚಿಟ್ಬಿಟ್ಟು ನೀವು ವಾರ, 15 ದಿವಸ, ತಿಂಗಳು, 2 ತಿಂಗಳು, 3 ತಿಂಗಳು ಅದನ್ನು ನೀವು ಉಪಯೋಗಿಸ್ಬೋದು. ಅರ್ಥ ಆಯ್ತಾ? ಅದು ತುರಂತ ಉಪಯೋಗಿಸ್ಬೇಕು ಅಂತ ಏನೂ ಇಲ್ಲ. ಎಷ್ಟು ಹುಳಿ ಬರುತ್ತೋ ಏನು ಸರಿ ಹಿಂಗಾಗಿದೆ ಹಂಗಿಲ್ಲ, ಅದರೊಳಗೆ ಶಿಲೀಂಧ್ರನಾಶಕ ಗುಣಗಳಿರ್ತವೆ. ಅದನ್ನು ಇದು ಮಾಡ್ಕೊಂಡ್ರೆ ನೀವು ತಯಾರು ಮಾಡಿ ಇಟ್ಕೊಂಡಿರಿ, ಉಪಯೋಗಿಸ್ತಾರೆ. ನೀರು ಹಾಕ್ಬೇಡ್ರಿ. 1 ಲೀಟ್ರ್ ಕಡ್ದಿದ್ದೀರಾ, ಬೆಣ್ಣೆ ತೆಗೆದು ಬಿಡ್ತೀರಾ, ಅದಕ್ಕೆ 5 ಲೀಟ್ರ್ ನೀರು ಹಾಕಿಟ್ಟಿರ್ತೀರ, ನೀರು ಹಾಕಷ್ಟು ಹಿಡಿ ಅಷ್ಟೇ. ನೀವು ಉಪಯೋಗಿಸೋ ಮಾತ್ರ ಅದನ್ನು ಸೋಸಿ 1 ಲೀಟ್ರ್ ಮಜ್ಜಿಗೆ, 5 ಲೀಟ್ರ್ ಮಜ್ಜಿಗೆ ಮಾಡ್ಕೊಂಡ್ರೆ 20 ಲೀಟ್ರ್ ನೀರು, ಅಂದರೆ 5 ಲೀಟ್ರಿಗೆ 100 ಲೀಟ್ರ್ ಅದನ್ನು ಬೆರೆಸ್ಕೊಂಡು ನೀವು ಗಿಡದ ಅಳತೆ ನೋಡಿಕೊಂಡು, ನಿಮ್ಮ ಪ್ರಮಾಣ ನೋಡಿಕೊಂಡು ಅಷ್ಟು ಮಜ್ಜಿಗೆ ತಯಾರಿಸಿಟ್ಕೊಳ್ಳಿ. 1 ಲೀಟ್ರಿಗೆ 20 ಲೀಟ್ರ್ ನೀರು. ನಿಮ್ಮ ಎಷ್ಟು ಹೊಡಿಬೇಕು, 500 ಲೀಟ್ರ್ ಹೊಡಿಬೇಕು ಅಂದರೆ 25 ಲೀಟ್ರ್ ಬೇಕು ಅಂದರೆ 5 ಲೀಟ್ರ್ ಮಜ್ಜಿಗೆ ನಾವು ರೆಡಿ ಮಾಡಿರ್ಬೇಕು. 5 ಲೀಟ್ರು ಹಾಲು ಹಾಕಬೇಕಾಗತ್ತೆ, ಯಾಕೆಂದರೆ 25 ಲೀಟ್ರ್ ಮಜ್ಜಿಗೆ ಆಗುತ್ತೆ ಅಲ್ವರಾ. ಸೊ ಈ ರೀತಿ ಮಾಡ್ಕೊಂಡು ನೀವು ತಯಾರು ಮಾಡಿ ಇಟ್ಕೊಬೇಕಾಗತ್ತೆ. ಅದನ್ನು ಸಾಕಷ್ಟು ಇಟ್ಕೊಂಡು ನೀವು ಮಾಡ್ಬೋದು. ಇದಾದ ನಂತರ ಅತಿ ಸುಳಿ ಕೊಳೆ ರೋಗ ಅಂತಲೂ ತುಂಬ ಆಗ್ತಾಯಿದೆ. ಯಾಕೆ ಅದನ್ನು ಹಿಡಿ ಮುಂಡಿ ರೋಗ ಅಂತ, ಇಡೀ ಮುಂಡಿನೇ ಬಿದ್ದೋಗುತ್ತೆ. ಈ ಎಲ್ಲ ಇದರೊಳಗೂ ಏನಾಗುತ್ತೆ ಅಂದರೆ ಹಳದಿ ರೋಗದಲ್ಲೂ ಅದೆಲ್ಲ ಒಣಗೋಗಿದಾಗಿ ಅದನ್ನು ಹೊರಟೋಗುತ್ತೆ. ಮತ್ತು ಇವಾಗ ಮುಂದೆ ಮಾತಾಡೋವಂಥ ಅಣಬೆ ರೋಗದಲ್ಲೂ ಅದೇ ರೀತಿಯಾಗಿ ಗಿಡದ ತಲೆನೇ ಬಿದ್ದೋಗುತ್ತೆ. ಇವೆಲ್ಲ ಒಂದೇ ಥರ ಕಾಣ್ತಿರ್ತಾವೆ ನಿಮಗೆ. ಸೊ ಈ ನಿಟ್ಟಿನಲ್ಲಿ ಇವಾಗ ಸುಳಿ ಕೊಳೆ ರೋಗದ ಬಗ್ಗೆ ತಿಳ್ಕೊಂಡಿದ್ದೀವಿ. ಇದಾದ ನಂತರ ನಾವು ಮುಖ್ಯವಾಗಿ ತಿಳ್ಕೊತಾ ಇರೋದು ಅಂದರೆ ಅಣಬೆ ರೋಗ, ಬೇರ್ ಕೊಳೆ ರೋಗ, ಫುಟ್ ರಾಟ್, ಆಯ್ತಾ, ಟ್ರೀ ಮಶ್ರೂಮ್, ಗ್ಯಾನೋಡರ್ಮಾ ಅಂತ ಏನು ಹೇಳ್ತಾರೆ, ಅದರಿಂದ ಆಗೋವಂಥ ಕೆಟ್ಟ ದುಷ್ಪರಿಣಾಮ ಮತ್ತು ನಮ್ಮ ಬೆಳೆಗಳಿಗಾಗ್ತಿರೋಂಥ ಒಂದು ಇದನ್ನು ತಿಳ್ಕೊಳ್ಳೋಣ ಅಂತ ಹೇಳ್ತಾ, ಸ್ನೇಹಿತರೆ ಇವಾಗ ಅತಿ ಮುಖ್ಯವಾದ ಇನ್ನೊಂದು ರೋಗ ಅಂತ ಅಂದರೆ ಯಾವುದು, ನಿಮ್ಮ ಅಣಬೆ ರೋಗ. ಅಣಬೆ ರೋಗ ಅಥವಾ ಬೇರ್ಕೊಳೆ ರೋಗ, ಅಥವಾ ಇದನ್ನು ಗ್ಯಾನೋಡರ್ಮಾ ಅಂತ ಶಿಲೀಂಧ್ರದಿಂದ ಆಗುತ್ತೆ. ಗ್ಯಾನೋಡರ್ಮಾ ಡಿಸೀಸ್ ಅಂತ ಕೂಡ ಅಂತಾರೆ. ಇದನ್ನು ಫುಟ್ ರಾಟ್ ಅಥವಾ ರೂಟ್ ರಾಟ್ ಅಂತಂತಾರೆ. ಫುಟ್ ರಾಟ್ ಅಥವಾ ರೂಟ್ ರಾಟ್. ಏನಿದು ಅಣಬೆ ರೋಗ ಅಂತಂದಾಗ ನೀವೆಲ್ಲ ನೋಡಿರ್ತೀರ, ಅಣಬೆ ಆಗೋದನ್ನು ಕಾಣುತ್ತೆ. ಏನಾಗುತ್ತೆ, ಕಾಂಡ ಈ ರೀತಿ ಇರುತ್ತೆ, ಕಾಂಡದ ಮೇಲೆ ಏನಾಗುತ್ತೆ, ಈ ರೀತಿ ಇಲ್ಲಿ ಅಣಬೆಗಳಾಗೋದನ್ನು ನೀವು ನೋಡ್ತೀರ. ಈ ಅಣಬೆ ಭೂಮಿಯಿಂದ 3 ಅಡಿ
ಕೆಳಗೇನೆ, ಭೂಮಿಯಿಂದ 3 ಅಡಿ ಮೇಲಷ್ಟೇ. ಮತ್ತು ಇದೇನಾಗುತ್ತೆ ಅಂದರೆ ಹೆಚ್ಚಾದಾಗ ಏನಾಗುತ್ತೆ, ಈ ಬೇರುಗಳ ಮೇಲೂ ಆಗೋದನ್ನು ನಾವು ನೋಡ್ತೀವಿ. ಮೇಲ್ಮೈಯಲ್ಲಿರೋಂಥ ಬೇರುಗಳ ಮೇಲೂ ಇದಾಗೋದನ್ನು ನೋಡ್ತೀವಿ. ಇದು ಗ್ಯಾನೋಡರ್ಮ ಅನ್ನೋ ಶಿಲೀಂಧ್ರದಿಂದ ಆಗುತ್ತೆ. ಈ ಅಣಬೆ ಎಲ್ಲ ಯಾವಾಗ ಆಗುತ್ತೆ? ಹೆಚ್ಚು ನೀರಾದಾಗ ಅಣಬೆ ಬರೋದನ್ನು ನಾವು ನೋಡಿದ್ದೀವಿ ಅಲ್ವಾ? ನೀವು ಮನೆಯೊಳಗೆ ಹುಲ್ಲೊಳಗೆ ಹಾಕಿ ಬೆಳೆಸೋಂಥ ಅಣಬೆ ಅಲ್ಲ. ನಮ್ಮ ಭೂಮಿಗಳಲ್ಲಿ, ಜಮೀನುಗಳಲ್ಲಿ ಯಾವಾಗ ಅದಾಗೋದು, ಹೆಚ್ಚು ಮಳೆಗೆ ಬಂದಿದ್ದ ತಕ್ಷಣ ಅದಾಗಲ್ಲ. ಮಳೆಗಳು ಬಂದು ಹೋಗಿ ನಿರಂತರವಾಗಿ ಜಿಟಿ ಅಂತ ಯಾವ ಮಳೆ ಹಿಡಿದು ನಮ್ಮ ನಿರಂತರವಾಗಿ ತೇವಾಗಿದ್ದಾಗಿರುತ್ತೋ ಅಂಥ ಸಮಯದಲ್ಲಿ ಏನಾಗುತ್ತೆ, ಈ ಅಣಬೆಗಳು ಎಲ್ಲ ಕಡೆ ಹುಟ್ಟೋದನ್ನು ನೋಡಿದ್ದೀವಿ. ಅದೇ ರೀತಿ ಅದು ಬರೋದರಿಂದ ನೀರಿನಿಂದ. ನೀರು ನಿಯಂತ್ರಣ ಮಾಡಿದ್ರಾಯಿತು. ನೀವು ಜೀವಾಮೃತ ಎಲ್ಲ ಕೊಟ್ಟು ಒದಕೆ ಎಲ್ಲ ಮಾಡಿ ನಿರಂತರ ಮಾಡಿರೋ ನಮ್ಮ ನೈಸರ್ಗಿಕ ಕೃಷಿ ತೋಟಗಳಲ್ಲಿ ನೀರು ಒಳಗಡೆ ಹೋಗ್ಬಿಡುತ್ತೆ, ಸಮಸ್ಯೆ ಇಲ್ಲ. ಬೇರೆ ಎಲ್ಲ ಕೃಷಿಯವ್ರಿಗೆ ಏನಾಗುತ್ತೆ, ಈ ನೀರು ಒಳಗಡೆ ಹೋಗಲ್ಲ, ನೀರು ನಿಂತು ಬಿಡುತ್ತೆ. ನಿಂತಾಗ ಏನಾಗುತ್ತೆ, ಆಗುವಂಥ ಸಮಸ್ಯೆಗಳೆಲ್ಲ ಹೇಳಿದ್ದೀವಿ. ಈ ಗ್ಯಾನೋಡರ್ಮ ಅನ್ನೋದು ಶಿಲೀಂಧ್ರ ಏನಾಗುತ್ತೆ, ಹೆಚ್ಚು ಸಮಸ್ಯೆ ಮಾಡುತ್ತೆ. ಇದರೊಳಗೆ ಏನು ಕಾಣುತ್ತೆ ಅಂದರೆ, ನಿಮಗೆ ಈ ಒಂದು ಏನು ತುದಿ ಗರಿಗಳಿದಾವೋ ಒಣ್ಕೊಂಡು ಬರೋದು ಕಾಣುತ್ತೆ, ಬಿದ್ದೋಗ್ತಾ ಇರ್ತವೆ. ಇದಾಗಿ ಈ ರೀತಿ ಹಾಕೊಂಡು ಏನಾಗುತ್ತೆ, ನಿಮ್ಮದು ಇಡೀ ಒಂದು ಸುಳಿನೇ ಬಿದ್ದೋಗುತ್ತೆ. ಇದಕ್ಕೆ ಗ್ಯಾನೋಡರ್ಮದಿಂದ ಆಗುವಂಥ ಒಂದು ಇದನ್ನು ನಾನು ಹೇಳಿದಾಗ ನಿಮಗೆ ಇದು ಗಿಡ ಕಪ್ಪಾಗ್ಬಿಡುತ್ತೆ, ಕಪ್ಪಸ್ರು. ನೀವು ಸುಳಿಕೊಳೆ ರೋಗದಲ್ಲಾಗಲಿ ನೋಡ್ರಿ, ಇಲ್ಲೆಲ್ಲ ಇದು ಅತಿ ಮುಖ್ಯವಾಗಿ ನೀವು ಹೆಚ್ಚು ಸಾರ್ವಜನಿಕ ಆದಾಗ ಏನಾಗುತ್ತೆ, ಅಥವಾ ಪೋಷಕಾಂಶದ ಕೊರತೆ ಆದಾಗ ಏನಾಗುತ್ತೆ, ಅವು ಸಮಸ್ಯೆ ಬರುತ್ತೆ ಅಂತ ನೋಡಿದ್ವಿ. ಇಂಥ ಸಮಯದಲ್ಲಿ ನೀವೇನು ಮಾಡಬೇಕು ಅಂದರೆ, ನೀವು ಯಾರೇ ಅಡಿಕೆ ತೋಟ ಮಾಡ್ತಿದ್ರೆ, ಎಲ್ಲೇ ಮಾಡ್ತೀರಿ, ಘಟ್ಟದಲ್ಲಿ ಮಾಡಿರಿ, ಇಲ್ಲೇನ ಮಾಡಿರಿ, ಅಂತರ ಬೆಳೆಗಳಲ್ಲಿ ನಾವು ಮಾಡುವಾಗ ನಾವೇನು ಹೇಳಿದ್ವಿ, ಕಾಳು ಗಿಡಗಳು ಬೇರೆಯಿಂದ ಸಾರ್ವಜನಿಕ ಸ್ಥಿರೀಕಾರ ಆಗ್ತವೆ, ಕೊಡ್ತವೆ ಅಂತ. ಅದನ್ನೇ ನೀವು ಈ ತೋಟಗಳೆಲ್ಲ ಮಾಡಿದಾಗ ನಿರಂತರವಾಗಿ ಸಾರ್ವಜನಿಕ ಕೊಡೋಕೆ ಏನು ಮಾಡ್ತೀರಾ, ಗ್ಲಿಸರಿಯಾ, ಅಕ್ಸೆ, ನುಗ್ಗೆ ಹಾಕಿ ಅಂತ ಹೇಳ್ತೀವಿ. ಗ್ಲಿಸರಿಯಾನ ನೀವು ನುಗ್ಗೆ ಯಾವುದನ್ನೇ ಹಾಕಿದ್ರೆ ಅದ್ರ ಜೊತೆಗೆ ಗ್ಲಿಸರಿಯಾ ಇರಲೇಬೇಕಲ್ಲಲ್ಲಿ. ಯಾಕೆಂದರೆ ಈ ಗ್ಲಿಸರಿಯಾದಲ್ಲಿ ನಿಮಗೆ ಅತಿ ಹೆಚ್ಚು ಸಾರ್ವಜನಿಕ, ಫಾಸ್ಫರಸ್ಸು, ಪೊಟ್ಯಾಷಿಯಮ್, ಮೆಗ್ನೀಷಿಯಮ್ಮು, ಗಂಧಕ ಎಲ್ಲ ಹೆಚ್ಚಿರೋದ್ರಿಂದ ಏನಾಗುತ್ತೆ, ಇದನ್ನು ಹೊದಿಕೆ ಹಾಕೋದ್ರಿಂದ ಅಥವಾ ಇದನ್ನು ತೊಗೊಂಡು ಕಷಾಯ ಮಾಡಿಬಿಡೋದು, ಒಂದು ಮಂಕ್ರಿ ತುಂಬ ತೊಗೊಂಬಿಡೋದು. ಏನು ಈ ಗ್ಲಿಸರಿಯಾ ಗಿಡಗಳು ಏನಿದ್ದಾವೆ, ಈ ಮುಂದೆ ಇರೋಂಥ ಎಲೆಗಳ್ನ, ಸಣ್ಣ ಸಣ್ಣ ಕಡ್ಡಿಗಳ್ನ ಸೇರಿಸಿ ಎಲ್ಲ ತೊಗೊಂಬಿಡೋದು, ಒಂದು ಮಂಕ್ರಿ ಅಷ್ಟು ಅದನ್ನು ಜಜ್ಜಿಬಿಡಿ. ಅದಕ್ಕೊಂದಷ್ಟು ಬೇವಿನ ಸೊಪ್ಪು ಹಾಕಿ ಅದನ್ನು ಜಜ್ಜಿಬಿಡಿ. ಅದಕ್ಕೆ ಒಂದು 15 ಲೀಟ್ರ್ ಗಂಜಲ ಹಾಕ್ಬಿಟ್ಟು, ಒಂದೊಂದು ಮಂಕ್ರಿಗೆ ಒಂದು 15 ಲೀಟ್ರ್ ಗಂಜಲ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ತಿರುಗಿಬಿಟ್ಟು ಇಟ್ಬಿಡಿ. ದಿನಕ್ಕೆ ಒಂದು 2-3 ಸಲ ತಿರುವಿ ಅದನ್ನು ಆಗುತ್ತೆ. ಅದಾದ ನಂತರ ಏನು ಮಾಡ್ತೀರಾ, ಅದನ್ನು ಸೋಸ್ಕೊಂಡು 2 ಲೀಟ್ರಿಗೆ 100 ಲೀಟ್ರ್ ನೀರು ಬೆರೆಸ್ಬಿಟ್ಟು ಏನು ಮಾಡ್ತೀರಾ, ಸ್ಪ್ರೇ ಕೊಡ್ತೀರಾ. ಈ ಪೋಷಕಾಂಶಗಳನ್ನ ಕೊಡೋದಕ್ಕೆ ಅವಲೇ ನಾವು ನೋಡಿದ್ವಿ, ನಮಗೆ ಸಾರ್ವಜನಿಕ ಹೆಚ್ಚಾದಾಗ ಹೆಂಗೆ ಪೋಷಕಾಂಶಗಳು ಕೊರತೆ ಆಗ್ತವೆ ಅಂತ. ಇವನ್ನೆಲ್ಲ ನಾವು ಕೊಡಬೇಕು ಅಂದಾಗ ಏನು ಮಾಡಬೇಕು, ನಾವು ಇದನ್ನು ತೊಗೊಂಡು ಮಲ್ಚಿಂಗನ್ನು ಹಾಕಿ ಅಥವಾ ಅದನ್ನು ಸಿಂಪಡಣೆ ಮಾಡಿ ಅವಸರವಾಗಿ ಅಂದಾಗ, ಇಲ್ಲಾಂದರೆ ಮಲ್ಚಿಂಗ್ ಮಾಡಿ. ಅದಕ್ಕಾಗಿ ನೀವು ಬೆಳಿಬೇಕು. ನಾವು ನೈಸರ್ಗಿಕ ಕೃಷಿಯಲ್ಲಿ ಬೆಳಿಬೇಕು ಅಂತ ಹೇಳ್ತೀವಿ, 5 ಅಡಿ ಮೇಲೆ ಇದನ್ನು ಚಿವುಟ್ಬಿಡಿ ಅಂತ ಹೇಳ್ತೀವಿ. ಪ್ರತಿ ವರ್ಷ ಏನು ಮಾಡ್ತೀರಾ, ಹಿಂಗೆ ಅಕ್ಲು ಹೊಡೆದಿರ್ತವೆ 5 ಅಡಿ ಮೇಲೆ, ಅವನ್ನು ಕಡಿತೀರಾ, ಭೂಮಿ ಮೇಲೆ ಹಾಕ್ತಾ ಇರ್ತೀರ. ಇದು ಹಾಕೋದ್ರಿಂದ ಏನಾಗುತ್ತೆ, ಪೋಷಕಾಂಶಗಳ ಏನೇ ಅಲ್ಲಿ ಸಮಸ್ಯೆ ಇದೆ ಅಂದ್ರೂ ಗಿಡಗಳಿಗೆ ಪೋಷಕಾಂಶ ಮಣ್ಣು ಮರುಪೂರ್ಣ ಮಾಡೋದಾಗುತ್ತೆ. ಕೊರತೆ ಆದಾಗ ಕೊಡೋದಕ್ಕೂ ಆಗುತ್ತೆ. ಈ ರೀತಿ ಏನಾಗುತ್ತೆ, ನಮಗೆ ಈ ಗ್ಲಿಸರಿಯಿಂದ ತುಂಬ ಉತ್ಕೃಷ್ಟವಾದ ಗಿರಿಪುಷ್ಪ ಅಂತಾರೆ, ಗೊಬ್ಬರದ ಗಿಡ ಅಂತಾರೆ ಕನ್ನಡದಲ್ಲಿ, ಸೀಮಾಂಗಿ ಅಂತಂತಾರೆ. ಅದನ್ನು ನಾವು ಹಾಕೋದ್ರಿಂದ ಏನಾಗುತ್ತೆ, ಅಂತರ ಬೆಳೆಯಾಗಿ ಅಲ್ಲಲ್ಲೇ ಬೆಳಿಬೇಕಾಗುತ್ತೆ. ಮತ್ತು ಅದನ್ನು ಹೇಗೆ ಉಪಯೋಗಿಸ್ಕೊಳ್ಳೋದ ಗಿಡನ ಅಂತ ನಾವು ಹಿಂದಿನ ಸಂಚಿಕೆಗಳು ಅಡಿಕೆ ತೋಟ ಎಲ್ಲ ಮಾತಾಡ್ಬೇಕಾದ್ರೆ ಅದನ್ನು ಮೊದಲು ಸಂಚಿಕೆಗಳಲ್ಲಿ ಮಾತಾಡಿದ್ದೀವಿ, ಅಲ್ಲಿರುತ್ತೆ. ಈ ಗ್ಯಾನೋಡರ್ಮಲ್ಲಿ ಏನಾಗುತ್ತೆ ಅಂದರೆ, ಯಥೇಚ್ಛವಾಗಿ ನಿಮಗೆ ಇದು ಆಗ್ತಿರೋಂಗೆ ಕಂಡಿದ್ದಕ್ಕೆ ನೀವೇನು ಮಾಡಬೇಕು, ತುರಂತ ನೀವು ಮಾಡೋ ಕೆಲಸ ಏನು, ಅಲ್ಲಿ ಉತ್ತರ ದಕ್ಷಿಣ ಕನ್ನಡದಲ್ಲಿ ಏನು ಮಾಡ್ತಾರೆ, ಮೈಲ್ತುತ್ತವನ್ನು ಸಿಂಪಡಣೆ ಮಾಡ್ತೀರ. ಅರ್ಥ ಆಯ್ತಾ? ಈ ಗರಿಗಳೆಲ್ಲ ಒಣಗೋಕ್ಕೆ ಶುರು ಆದಮೇಲೆ ಹೇಳೋದೇ ಬೇಕಾಗಿಲ್ಲ. ಈ ಕಾಯಿಗಳು ಒಣಗ್ತವೆ, ಬೀಳ್ತವೆ, ಗಾಯಿಗಳು ಒಳಗಡೆ ಇದೇನಾಗುತ್ತೆ, ಟೊಳ್ಳಾಗುತ್ತೆ, ಅಥವಾ ಅಲ್ಲಿ ಕಂದು ಬಣ್ಣಕ್ಕೆ ಬಂದ್ಬಿಡೋದು, ಹಸಿಕಾಯಿ ಬಿಳಿಕಾಯಿ ಏನಾಗುತ್ತೆ, ಒಳಗಡೆ ಕಂದು ಬಣ್ಣ ಬರೋದು, ಒಡೆದಿ ಅಂದ್ರೆ ರಸ ಬರೋದು, ಇವನ್ನೆಲ್ಲ ಕಾಣ್ತಾ ಇರುತ್ತೆ ನಿಮಗೆ. ಆದರೆ ಇಲ್ಲೇನಾಗುತ್ತೆ ಅಂದರೆ, ಇದು ಬರೋಕ್ಕೆ ಮುಂಚೆ ನಿಮ್ಗೆ ಏನಾಗುತ್ತೆ, ನೀವು ಈ ರೀತಿ ಆಗ ಒಂಚೂರು ಒಣಗೋಕ್ಕೆ ಶುರುವಾಗಿದ ತಕ್ಷಣ ನೀವು ನೋಡ್ತಿರ್ಬೇಕು, ಇದೇನಾದರೂ ಇದರಿಂದ ಬಂದಿದೆಯಾ. ಮೊದಲನೇ ಹಂತಕ್ಕೆ ಏನಾಗುತ್ತೆ ಅಂದರೆ, ಇಲ್ಲಿ ಸಣ್ಣದಾಗೆ ಕಂದು ಮಚ್ಚೆಗಳು ಬರ್ತವೆ. ಯಥೇಚ್ಛವಾಗಿ ಮಳೆ ಸುರಿಯೋಂಥ ಜಾಗದಲ್ಲಿ ನಿರಂತರವಾಗಿ ಅಲ್ಲಿ ಬಿಳಿ ಮಚ್ಚೆಗಳಿರೋದು ನೋಡ್ತಾ ಇರ್ತೀವಿ. ಆದರೆ ಇದು ತಿಳಿ ಕಂದು ಬಣ್ಣ ಬರುತ್ತೆ. ಅದಾದ ನಂತರ ಏನಾಗುತ್ತೆ, ಸಣ್ಣದಾಗಿ ಈ ಗಿಡ ಇದೆ ಅಂದರೆ ಸಣ್ಣದಾಗಿ ಈ ರೀತಿ ಸಣ್ಣದಾಗಿ ಬರೋಕ್ಕೆ ಶುರುವಾಗುತ್ತೆ. ಅದಾದಮೇಲೆ ದೊಡ್ಡದಾಕೊಂಡು ಇದನ್ನು ಫ್ರೂಟ್ ಅಂತ ಅಂತಾರೆ ಆ್ಯಕ್ಚುಲಾಗಿ. ಇದೇನಾಗುತ್ತೆ, ಈ ರೀತಿ ಆಗ್ಬಿಟ್ಟು ದೊಡ್ಡದಾಕೊಂಡು ಹೋಗಿ ಏನಾಗುತ್ತೆ, ಇಲ್ಲಿ ದೊಡ್ಡದಾಕೊಂಡು ಏನಾಗುತ್ತೆ, ಈ ರೀತಿ ನಮಗೆ ಅಣಬೆ ಕಿವಿ ಥರ ಇಲ್ಲಿ ಆಗಿರೋದನ್ನು ನೋಡ್ತೀರ. ಇದಾಗಿದ ತಕ್ಷಣ ಗಿಡ ಮುಗಿಯುತ್ತೆ ಅಂತ ಬಂದ್ಬಿಡುತ್ತೆ. ಇಂಥ ಸಮಯದಲ್ಲಿ ನೀವೇನಾದರೂ ನೋಡಲಿಲ್ಲ ಅಂದರೆ ನಿಮಗೆ ದೊಡ್ಡ ಸಮಸ್ಯೆ ಆಗುತ್ತೆ. ಇದು ಒಂಚೂರು ಕಂಡಿದ ತಕ್ಷಣ ಹುಳಿ ಮಜ್ಜಿಗೆ ಹೊಡೀರಿ. ಫಸ್ ನೀವೇನಿಲ್ಲ, ಹುಳಿ ಮಜ್ಜಿಗೆ ತಯಾರಿಸ್ಕೊಂಡಿದ್ದಾರೆ, ಇದನ್ನು ತೊಗೊಳ್ರಿ. ಒಂದು ಏನು ಸಿಗುತ್ತೋ ಕೈಗೆ, ಕಾಂಗ್ರೆಸ್ ಗಿಡ ಏನು ಗಿಡ ಕೈ ಸಿಗೋದು ಅದನ್ನು ತೊಗೊಳ್ರಿ. ಅಥವಾ ಒಂದು ಮೊದಲು ಸುಣ್ಣ ಎಲ್ಲ ಹೊಡಿತಿದ್ವಲ್ಲ, ಕುಚ್ಚಮಟ್ಟೆ ಅಂತೀವಿ, ಅದನ್ನು ತೊಗೊಳ್ರಿ. ಎಲ್ಲಾಗಿದೆಯೋ ಇದು 1 ಮೀಟ್ರ್ ಎತ್ತರಕ್ಕೆ ಏನು ಮಾಡ್ತೀರಾ, ಸುತ್ತಲೂ
ಗಿಡ ಸುತ್ತಲೂ ಸಿಂಪಡಣೆ ಮಾಡಿ, ಸ್ಪ್ರೇ ತೊಗೊಳ್ಳಿ ಸರ್ರಂತ ಸಿಂಪಡಣೆ ಮಾಡಿ. ಹುಳಿ ಮಜ್ಜಿಗೆ ಮಾಡೋದು ಹೇಳೇ ಇದ್ದೀವಿ, ಸಿಂಪಡಣೆ ಮಾಡಿರಿ. ಅಥವಾ ಇದನ್ನು ತೊಗೊಂಡು ನೋಡಿ ಕಂದು ಬಣ್ಣ ಎಲ್ಲ ಇದ್ದಾವೆ ಅಥವಾ ಸಣ್ಣದಾಗಿ ಈ ಥರ ಗುಪ್ಪೆಗಳ ಥರ ಏನು ಬಂದಿದ್ದಾವೆ, ಈ ಥರ ಸಣ್ಣದಾಗಿ ಬಂದಿರ್ತವೆ. ಅದಾದಮೇಲೆ ಅದು ದಪ್ಪ ಹಾಕೊಂಡು ಹೋಗುತ್ತೆ. ಸೊ ಈ ಥರ ಸಣ್ಣದಾಗಿ ಬಂದಿದೆ ಅಂದರೆ ಅದಕ್ಕೆ ತುರಂತ ಕೊಡಿ, ಹಂಗಿಲ್ಲ ಅಂದರೆ ಇದಕ್ಕೂ ಕೊಡಿ. ಇದೆಲ್ಲದನ್ನು ಒಳ್ಳೆ ಕೆಲಸ ಮಾಡುತ್ತೆ. ಯಾವುದು ಅಂದರೆ ನಿಮ್ಮ ಕಡೆ ಎಲ್ಲ ಕಡೆಯೂ ಇದು ಬೆಳೆಯುತ್ತೆ ಅಲ್ವೋ ಗೊತ್ತಿಲ್ಲ. ಇದಕ್ಕೆ ತುಂಬ ಚೆನ್ನಾಗಿ ಕೆಲಸ ಮಾಡೋದು ಯಾವುದು ಅಂದರೆ ತುಂಬೆ ಗಿಡ. ತುಂಬೆ ಗಿಡ ಅಂತ ತುಂಬೆ ಗಿಡ ಅಂತ ಅಂದರೆ ಇದು ಶಿವನಿಗೆಲ್ಲ ಇಡ್ತಾರೆ, ಈ ರೀತಿ ಇರುತ್ತೆ ನೋಡಿರಿ ಹೂವು. ಈ ಥರ ಸಣ್ಣದಾಗೆ ಬಿಳಿ ಹೂವು, ಸಣ್ಣದು, ಶಿವನಿಗೆಲ್ಲ ತುಂಬ ಪ್ರಿಯವಾಗಿ ಅದನ್ನು ಉಪಯೋಗಿಸ್ತಾರೆ, ತುಂಬೆ ಗಿಡ ಅಂತಂತಾರೆ. ಈ ಥರ ಸಣ್ಣದಾಗೆ ಸಣ್ಣ ಸಣ್ಣ ಹೂವು ಅವು. ಆ ಹೂವುದು ತುಂಬೆ ಗಿಡ ಅಂತ ಇರುತ್ತೆ. ಅದರ ಎಲೆ ಈ ರೀತಿ ಇರುತ್ತೆ, ಅದನ್ನು ಎಲೆ ಈ ರೀತಿ ಇರುತ್ತೆ, ಹೀಗಿರುತ್ತೆ. ಇದ್ರ ಮೇಲೆ ಗೆರೆಗಳು ಇರ್ತವೆ, ನಿಮಗೆ ಚೆನ್ನಾಗಿ ಕಾಣುತ್ತೆ. ಈ ರೀತಿ ಎಲೆಗಳು ಹಿಂಗೆ ಕಾಣುತ್ತೆ. ಈ ಥರ ಗಿಡ ಬೆಳೆದಿರುತ್ತೆ. ಈ ಕೊಂಬೆಗಳು ಬಂದರಲ್ಲಿಗೆ ಹಿಂಗೆ ಎಲೆಗಳು ಈ ಥರ ನಿಮಗೆ ಕಾಣುತ್ತೆ. ತುಂಬೆ ಗಿಡ ಅಂತ. ಅದನ್ನು ಇದಾಯಿತು ಅಂದರೆ ಮುಂದಿನ ಸಲ ನಾನು ಅದನ್ನು ನೋಡ್ತೀನಿ, ಇಂಗ್ಲೀಷಲ್ಲಿ ಏನು ಹೇಳ್ತಾರೆ ಅಂತ ಅದನ್ನು ನೋಡ್ಬಿಟ್ಟು ಹೇಳ್ತೀನಿ, ಅಥವಾ ಮಧ್ಯದಲ್ಲಿ ಇದು ಮಾಡೋಕ್ಕೆ ನೋಡೋಣ. ಸೊ ಈ ತುಂಬೆ ಗಿಡನ ತೊಗೊತೀರ ನೀವು, ಒಂದು 4-5 ಗಿಡನ ತೊಗೊಳ್ರಿ, ಜಜ್ಜಿಬಿಡಿ. ಇದಕ್ಕೆ ಒಂದಷ್ಟು ಬೇವಿನ ಸೊಪ್ಪನ್ನ ಹಾಕೊಂಡು ಜಜ್ಜಿಬಿಡಿ. ಒಂದು 10ರಿಂದ 20 ಲೀಟ್ರು ಗಂಜಲ, ನಾಟಿ ಹಸುವಿನ ಗಂಜಲಕ್ಕೆ ಏನು ಮಾಡ್ತೀರಾ, ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಬಿಡಿ. ಒಂದು ದಿವಸ 2 ದಿವಸ, ಒಂದು ದಿನಕ್ಕೆ ಒಂದು 2-3 ಸಲ ತಿರುಗಿ ಮೇಲೆ ಮುಚ್ಚಿಟ್ಟಿರಿ. ಇದಾದ ನಂತರ ಸೋಸ್ಕೊಂಡು ಇದನ್ನು 1 ಲೀಟ್ರ್ ತೊಗೊತೀರ ಅಂದರೆ ಒಂದು 2ರಿಂದ 3 ಲೀಟ್ರ್ ಮಾತ್ರ ನೀರು ತೊಗೊಂಡು ಏನು ಮಾಡ್ತೀರಾ, ತುಂಬ ಇದು ಮಾಡೋಕ್ಕೆ ಹೋಗ್ಬೇಡ್ರಿ. ಇದೆಲ್ಲ ಬಂದಿರುತ್ತಲ್ಲ, ಇದು ಏನೋ ಅಣಬೆ ಬಂದಿರುತ್ತೆ ಗಿಡಗಳಿಗೆ. ಈ 1 ಮೀಟ್ರ್ ಎತ್ತರಕ್ಕೆ ತೊಗೊಳೋದನ್ನು ಹಿಂಗೆ ಮಾಡ್ಕೊಳ್ಳೋದು, ಅಥವಾ ಸ್ಪ್ರೇಗೆ ಹಾಕೊಂಡು ಸ್ಪ್ರೇ ಕೊಟ್ಬಿಡಿ. ಇದಕ್ಕೆ ಹೆಚ್ಚು ಏನು ಈ ಅಣಬೆ ಆಗಿದ್ದಾವೆ ಇದಕ್ಕೆ ಒಂದು ಸ್ವಲ್ಪ ಹೆಚ್ಚು ಸ್ಪ್ರೇ ಹೊಡಿತೀವಿ ಅಂದಾಗ, ಇಲ್ಲಿ ಇಡ್ತೀವಿ ಅನ್ನೋ ಒಂದು ಸ್ವಲ್ಪ ಇಲ್ಲಿ ನೋವಾಗಿದೆ ಅಂದರೆ ಏನು ಮಾಡ್ತೀವಿ ಹೇಳ್ರಿ, ಅಂತ ಹಿಂಗೆ ಅಂದ್ಕೊಂಡು ಸ್ವಲ್ಪ ಆ ಕಡೆನೂ ಹಿಂಗೆ ಅಂತೀವಿ ಸುತ್ತಲೂ. ಅದೇ ರೀತಿ ಇಲ್ಲಿ ಸ್ವಲ್ಪ ಹೆಚ್ಚು ಏನು ಮಾಡ್ತೀರಾ, ಸ್ವಲ್ಪ ಸ್ಪ್ರೇ ಮಾಡ್ತೀರಾ, ಅಥವಾ ಈ ಥರ ಒಂದು ಬಟ್ಟೆನೋ ಒಂದು ಇದನ್ನು ಏನೋ ತೊಗೊಂಡಿರ್ತಾರೆ, ಅದನ್ನು ಅದ್ಗಂಡು ಏನು ಮಾಡ್ತೀರಾ, ಇಲ್ಲಿ ರೀತಿ ಒಂದು 4-5 ಸಲ ಸ್ವಲ್ಪ ಹೆಚ್ಚು ಮಾಡ್ತೀರಾ. ನೀವು ನೋಡಿರಿ, ಮಾರನೇ ದಿವಸ 2ನೇ ದಿವಸಕ್ಕೆ ಇದನ್ನು ಹೊಡೆದ್ರೂ ಹೊಡೆಯಲ್ಲ. ಅದು ಹಿಂಗೆ ಹೊಡೆದಾಕಬೇಕು ಅನ್ನೋದು ಬರೋಲ್ಲ. 2-3 ದಿವಸ ಆದಮೇಲೆ ನೋಡ್ಕೊಂಡ್ರೆ ಅದು ಸ್ಪಂಜ್ ಆಗಿಬಿಡುತ್ತೆ, ಎಲ್ಲ ಬಿದ್ದೋಗ್ತವೆ. ಸೊ ತುಂಬೆ ಅತಿ ಉತ್ಕೃಷ್ಟವಾಗಿ ಕೆಲಸ ಮಾಡುತ್ತೆ. ಅದಾದ ನಂತರ ಯಾವುದು ನಿಮ್ಮ ಬೇವು ಗಂಜಲ. ಇಲ್ಲಾಂದರೆ ನಿಮ್ಮ ಹತ್ರ ತುಂಬೆ ಗಿಡ ಅಲ್ಲಿ ಸಿಗೋಲ್ಲ ಅಂದರೆ ಏನು ತೊಂದರೆ ತೊಗೊಂಬಿಡ್ರಿ, ಬೇವಿನ ಸೊಪ್ಪು ಮತ್ತು ಗಂಜಲ, ನಾಟಿ ಹಸುವಿನ ಗಂಜು, ಮೂತ್ರ, ಗೋಮೂತ್ರ, ಇದನ್ನೇನು ಮಾಡ್ತೀರಾ, ಅದಕ್ಕೆ ಬೇವಿನ ಸೊಪ್ಪು ಹಾಕ್ಬಿಡ್ತೀರಾ, ಇಟ್ಬಿಟ್ಟು ಆಮೇಲೆ ಏನು ಮಾಡ್ತೀರಾ, ಅದೇ ರೀತಿ 1 ಲೀಟ್ರು ಅದಷ್ಟು ಹಾಕಂತೀರ, ಮಾಡಿಬಿಟ್ಟು ಈ ಥರ ಅಲ್ಲಿಗೆ ಕೊಟ್ಬಿಡಿ. ಅತಿ ಉಷ್ಣವಾಗಿರುತ್ತೆ ಈ ಏನು ಗೋಮೂತ್ರ. ಅದೇನಾಗುತ್ತೆ ಅಂದರೆ ಇವು ನಾಶ ಆಗ್ತವೆ. ಇದು ಒಂದು ಈ ರೀತಿ ಕೊಟ್ಬಿಟ್ಟು ನಮ್ಮ ಸ್ನೇಹಿತರು ಮಾಡಿದ್ರು, ಅವ್ರ ತೋಟ ಎಲ್ಲ ತುಂಬ ಚೆನ್ನಾಗಾಯಿತು. ಆಮೇಲೆ ಹೋದ ಮಾಡ್ತಿರಲಿಲ್ಲ, ಯಾಕ್ರಿ ಗಂಜು ಇದನ್ನು ಕೊಡ್ತಿಲ್ಲ ಅಂದರೆ, ಸರ್ ನಮ್ಮ ಹಿರಿಯರು ಹೇಳಿದ್ರು ಸರ್ ಇದನ್ನು ಕೊಟ್ಟರೆ ಅಂದರೆ ಉಷ್ಣ ಆಗ್ಬಿಡುತ್ತೆ, ಗಿಡಕ್ಕೆ ತೊಂದರೆ ಆಗುತ್ತೆ ಅಂತ. ಆರತಿ ತೊಗೊಂಡ್ರೆ, ಮಂಗಳಾರತಿ ತೊಗೊಂಡ್ರೆ ಉಷ್ಣ ಆಗುತ್ತೆ ಅನ್ನೋ ಜನ ಅವರು. ಇಲ್ಲಿ ಸುಮ್ಮನೆ ಇದಕ್ಕೆ ಒಂದಿಷ್ಟು ಗಂಜಲ ಮಾಡ್ತೀವಿ ಅಂತ ಅಂದಾಗ ಏನೂ ಆಗೋದಲ್ಲ. ಸಗಣಿ 2-3 ಬಾಣಲಿ, 3 ಬಾಣಲಿ, 3 ಮಂಕ್ರಿ, 3 ಬ್ಯಾಸ್ಕೆಟ್ ಹಾಕ್ತೀರಾ, ಆವಾಗ ಗಿಡಕ್ಕೆ ಏನಾಗಲ್ಲ. ಇದನ್ನು ಸುಮ್ಮನೆ ಹಿಂಗೆ ಅದ್ದಿ ಅದನ್ನು ತೊಗಟೆ ಮೇಲೆ ನೀವು ಹಿಂಗೆ ಹಾಕೋದ ಅಂದರೆ ತೊಗಟೆ ನೇರವಾಗಿ ಹೀರ್ಕೊಳ್ಳಲ್ಲ. ತೊಗಟೆ ವಾಟರ್ ಪ್ರೂಫ್, ಬಿದ್ದಂಥ ಮಳೆ ನೀರು ಕೆಳಗಡೆಗೆ ಬರುತ್ತೆ ಅಷ್ಟೇ ಹೊರತು ಯಾವತ್ತಿದ್ರು ಶರೀರದೊಳಗೆ ಹೋಗಲ್ಲ. ಅಂಥದ್ದು ಇರ್ಬೇಕಾದ್ರೆ ನೀವು ಕೊಟ್ಟಿರೋಂಥದ್ದು ಎಲ್ಲಿಂದ ತೊಗೊಂಡೋದಕ್ಕೆ ಉಷ್ಣ ಬರುತ್ತೆ, ಏನು ಬೇರ್ಗ ಕೊಡ್ತಾಯಿದ್ದೀವಿ ನಾವು, ದಯವಿಟ್ಟು ಇದನ್ನು ತಿಳ್ಕೊಳ್ಳಿ. ಆಮೇಲೆ ಇದು ಮಾಡೋವಾಗ ಏನು ಮಾಡ್ತೀರಾ ಅಂದರೆ, ಈ ಹುಳಿ ಮಜ್ಜಿಗೆನೂ ಅಷ್ಟೇ, ಹುಳಿ ಮಜ್ಜಿಗೆ ಏನು ಮಾಡ್ತೀರಾ, ಗಿಡದ ಸುತ್ತಲೂ ಭೂಮಿಗೆ ಸಿಂಪಡಣೆ ಮಾಡಿ. ಯಾಕೆಂದರೆ ಅದೇನಾದ್ರೂ ಒಂದು 2 ಅಡಿ ಸುತ್ತಲೂ ಏನು ಮಾಡ್ತೀರಾ, ಸಿಂಪಡಣೆ ಮಾಡಿ. ಈ ಸ್ಪ್ರೇಯಲ್ಲಿ ಹೊಡಿತಿರ್ತಾರಲ್ಲ ಅಂತ ಒಂಚೂರು ಕೆಳಗಡೆ ನೋಡಿದ್ಬಿಡಿ, ಒಂದು 3 ಅಡಿ 4 ಅಡಿ ಹತ್ರಕ್ಕೆ ಬೆಡ್ಡೆಗೆ ಹೊಡೆದ್ಬಿಡಿ. ಆ ರೀತಿ ಮಾಡೋದ್ರಿಂದ ಇದಾಗುತ್ತೆ. ಮತ್ತು ಈ ತುಂಬೆ ಇದು ಅಥವಾ ಗಂಜಲ ಬೇವಿನ ಸೊಪ್ಪಿಂದ ಅಲ್ಲಿ ಎಲ್ಲಾಗಿರುತ್ತೆ, ಎಲ್ಲಾಗಿದೆ ಅವುಗಳಿಗೆ ನೇರವಾಗಿ ಸ್ವಲ್ಪ ಕೊಡೋದ್ರಿಂದ ಏನಾಗುತ್ತೆ, ಈ ರೋಗ ತುಂಬ ಉತ್ಕೃಷ್ಟ ನಿಯಂತ್ರಣ ಆಗುತ್ತೆ. ಇದಾಗಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ, ಇದ್ರ ಮೇಲ್ಗಡೆ ಏನಾಗುತ್ತೆ, ಇದು ಸೋರಕ್ಕೆ ಶುರುವಾಗುತ್ತೆ. ನಿಮ್ಮ ತೆಂಗು ಎಲ್ಲ ಸೋರಕ್ಕೆ ಶುರು ಮಾಡ್ತೀವಿ ಎಲ್ಲರೂ, ಸರ್ ನನ್ನ ತೆಂಗು ಸೋರ್ತಾಯಿದೆ, ತೆಂಗು ಸೋರ್ತಾಯಿದೆ. ಏನಿಲ್ಲ, ಗ್ಯಾನೋಡರ್ಮಿಂದ ಆಗ್ತಾಯಿರೋದು. ಇದನ್ನು ಬಿಟ್ಟರೆ ಅಂದರೆ ಇಲ್ಲಿಂದ ಇಲ್ಲಿಗೆ ಬರ್ತಾ ಇರ್ತವೆ. ಸೊ ಇಲ್ಲೇನಾಗುತ್ತೆ ಅಂದರೆ, ಇದು ಬರ್ತಾಯಿದೆ, ಏನು ಮಾಡಿಬಿಡ್ರಿ, ಹುಳಿ ಮಜ್ಜಿಗೆ ಸ್ಪ್ರೇ 3 ದಿವಸ 5 ದಿವಸಕ್ಕೆ ಒಂದ್ಸಲಿ ಸ್ವಲ್ಪ ಹೆಚ್ಚಾಗಿದೆ ಅಂದಾಗ ಏನು ಮಾಡ್ತೀರ ಅಂದರೆ, 1 ಲೀಟ್ರಿಗೆ 5 ಲೀಟ್ರ್ ಮಜ್ಜಿಗೆ ಹಾಕೊಂಡು ಮಾಡೋದಕ್ಕೆ ಏನು ಹೇಳಿದ್ವಿ, 100 ಲೀಟ್ರ್ ನೀರು ಹಾಕ್ರಿ ಅಂದ್ವಿ. ಅದೇನು ಮಾಡಿ ಅಂದರೆ 1 ಲೀಟ್ರ್ ತೊಗೊಳ್ರಿ, ಅದಕ್ಕೊಂದು 5 ಲೀಟ್ರ್ ನೀರು ಹಾಕೊಳ್ಳಿ. 1 ಲೀಟ್ರಿಗೆ 20 ಲೀಟ್ರ್ ಹೇಳಿದ್ವಲ್ಲ, 1 ಲೀಟ್ರಿಗೆ 5 ಲೀಟ್ರ್ ಹಾಕೊಳ್ಳಿ. ಅದನ್ನ ಹಾಕೊಂಡು ಸಿಂಪಡಣೆ ಮಾಡಿ. ಅದರಿಂದ ಏನಾಗುತ್ತೆ, ನಿಮಗೆ ಆ ಕಾಂಡ ಸೋರುವಿಕೆ
ತಡೆಯುತ್ತೆ. ಆ ಕಾಂಡ ಸೋರೋದಕ್ಕೆ ಇನ್ನೊಂದೇನು ಮಾಡ್ಬೋದು ಅಂದರೆ 5 kg ಸಗಣಿ, 20 kg ಸಗಣಿ, ಇದಂತಿರಲ್ಲ ಎಂಡಿ, ಆಕಳ ಎಂಡಿ, 20 kg ಸಗಣಿ, 10 ಲೀಟ್ರು ಗಂಜಲ, ಗೋಮೂತ್ರ, ಉಚ್ಚಿ, ಅದಕ್ಕೆ ಒಂದು 5 kg ಅಂದರೆ ಒಂದು ಮಂಕ್ರಿಯಷ್ಟು ಬೇವಿನ ಸೊಪ್ಪು, ಅದಕ್ಕೆ ಏನು ಮಾಡ್ತೀರಾ, ಅದಾದ ನಂತರ ಸುಣ್ಣ, ಒಂದು ಅರ್ಧ kg ಸುಣ್ಣ ತೊಗೊಂಡು ನೀರಲ್ಲಿ ನೆನೆ ಹಾಕ್ಬಿಟ್ಟು ಅದನ್ನು ತೆಗೆದು ಅದಕ್ಕೆ ಹಾಕಬೇಕು. ಬರೀ ತೀರ ನೀರು ಜಾಸ್ತಿ ಹಾಕ್ಬಿಟ್ಟು ಏನು ಮಾಡ್ತೀರಿ, ಇದನ್ನೆಲ್ಲ ಕಲಿಸ್ಬಿಡ್ತೀರಿ. ಒಂದು ದಿವಸ 2 ದಿವಸ ಇಡಿ, ಎಲ್ಲಿ ನಿಮ್ಗೆ ಕಾಂಡಕ್ಕಾಗಿದೆ, ಕಾಂಡಕ್ಕಾಗಿ ಎಲ್ಲಿ ಸೋರ್ತಾ ಇದೆ ಅದಕ್ಕೆ ಇದನ್ನು ತೊಗೊಂಡು ಲೇಪನ ಮಾಡಬೇಕು. ಇದು ಸ್ವಲ್ಪ ಗಟ್ಟಿಯಾಗಿರುತ್ತೆ. ಯಾವುದನ್ನು ತೊಗೊಂಡು ನೀವು ಈ ರೀತಿ ಇಲ್ಲಿ ಸೋರ್ತಾ ಇರೋಂಥ ಜಾಗಗಳಿಗೆ ಏನು ಮಾಡ್ತೀರಾ, ಈ ರೀತಿ ಲೇಪನ ಮಾಡೋದ್ರಿಂದ ಕೂಡ ಉತ್ಕೃಷ್ಟವಾಗಿ ಅದು ರಿಸಲ್ಟ್ ಸಿಗುತ್ತೆ. ಇದೆಲ್ಲದಕ್ಕಿಂತ ನಾವು ನೋಡಿರೋದು ಅಂದರೆ ಹುಳಿ ಮಜ್ಜಿಗೆ ನಂಬರ್ 1 ಕೆಲಸ ಮಾಡುತ್ತೆ. ಅತಿ ಉತ್ಕೃಷ್ಟವಾಗಿ ಕೆಲಸ ಮಾಡೋದು ಅಂದರೆ ಹುಳಿ ಮಜ್ಜಿಗೆ. ಎಲ್ಲಾಗಿದೆ ಅಲ್ಲಿ ಬಿಡೋದಷ್ಟೇ. ಒಂದು 3 ದಿವಸ, ಒಂದು ವಾರಕ್ಕೆ ಒಂದು ಸಲ ನೀರು ನಿಯಂತ್ರಣ ಮಾಡಿ. ಮತ್ತೆ ಹೇಳೋಷ್ಟು ನೀರು ನಿಯಂತ್ರಣ ಮಾಡಿ, ನೀರು ಹೆಚ್ಚಿಕೊಡ್ಬೇಡಿ. ಮಳೆ ಬಂದಾಗ ನಿಲ್ತೆ ಅಂತ ಕೇಳೋಕೋಬೇಡ್ರಿ. ಮಳೆ ಬಂದು ನಿಲ್ತಿದೆ ಅಂದರೆ ಆದಷ್ಟು ಹೊರಗಡೆ ಕಾಲುವೆಗಳು ಹೊಡೆದು ನೀರು ಆಚೆ ಹೋಗಿ ಮಾಡಿ. ಬಸಿ ಕಾಲುವೆ ಅಂತ ಮಾಡಿಬಿಟ್ಟು ನೀರು ಆಚೆ ಹೋಗೋಕೆ ಮಾಡಿ, ನೀರು ನಿಲ್ಲಕ್ಕೆ ಬಿಡಬೇಡಿ. ಮಳೆ ಬಂದಾಗ ತೀರ ವಿಧಿ ಇಲ್ಲ, ಬಂದು ನಿಲ್ಲುತ್ತೆ ಅಂದರೆ ಏನೂ ಇಲ್ಲ, ವಿಧಿ ಇಲ್ಲ. ನಾವು ಕೆಲವೇನಾಗುತ್ತೆ ಅಂದರೆ ಜೋಗ ಪ್ರದೇಶ ಇರುತ್ತೆ, ಅಲ್ಲಿ ನೀರು ಆಚೆ ಹೋಗೋಕ್ಕಿರಲ್ಲ, ಅಂಥ ಸಮಯದಲ್ಲಿ ಇದಾಗುತ್ತೆ. ಇದಾದ ನಂತರ ಎಲೆ ಹಳದಿ ರೋಗ, YLD ಅಂತಾರೆ. ಎಲೆ ಹಳದಿ ರೋಗ ಇದು ಈ ನಡುವೆ ತುಂಬ ಸಮಸ್ಯೆ ಮಾಡ್ತಿರೋದು ಯಾವುದು, ಈ ಎಲೆ ಹಳದಿ ರೋಗ. ಹಾಗಾಗಿ ಇದು ಪೈಟೋಪ್ಲಾಸ್ಮಾ ಅಂತ ಆಗುತ್ತೆ. ಇದೊಂಥರ ಜೀವಾಣುಗಳಿಂದ ಆಗುವಂಥ ಒಂದು ರೋಗ ಆಗಿದೆ. ಇದಕ್ಕೆ ಏನು ಮಾಡ್ತೀರಿ ಅಂದರೆ, ಇದು ಮುಖ್ಯವಾಗಿ ಆಗೋದು ಪೋಷಕಾಂಶಗಳ ಕೊರತೆಯಿಂದ. ಸೊ ಹಾಗಾಗಿ ನೀವು ಘಟ್ಟದವರು ಇದೆಲ್ಲ ನಾನು ಹೇಳಿದಾಗೆ ನೀವು ಸುಣ್ಣ ಇದನ್ನು ಹಾಕ್ತೀರಾ, ಅದನ್ನು ದಯವಿಟ್ಟು ಆದಷ್ಟು ಭೂಮಿ ಮುಚ್ಚೋದು ಕಲೀರಿ. ಅಂತರ ಬೆಳೆಗಳನ್ನ ಹೆಚ್ಚಾಗಿ ಬೆಳೀರಿ. ಹಾಗೇನಂತ ಬಿದ್ದಂಥ ನೀರು ತನ್ನ ವೇಗನ, ತನ್ನ ಶಕ್ತಿನ ಕಳ್ಕೊಳ್ಳುತ್ತೆ. ನೋಡಿರಿ, ಇದರಿಂದ ಬಿದ್ದಂಥ ನೀರು ಇಲ್ಲಿ ನೇರ ಬಂದು ಢಮ್ ಅಂತ ಹೊಡೆಯೋದಕ್ಕೂ ಇಲ್ಲಿ ಬಿದ್ದು ಇದರಿಂದ ಬೀಳೋದಕ್ಕೂ ವ್ಯತ್ಯಾಸ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಇಲ್ಲಿಂದ ಹಾಕೋದಕ್ಕೂ ಇಲ್ಲಿಂದ ಬೀಳೋದಕ್ಕೂ ವ್ಯತ್ಯಾಸ ಇದೆ. ಸೊ ಹಾಗಾಗಿ ನೀವು ಯಾವಾಗ ಅಂತರ ಬೆಳೆಗಳನ್ನೆಲ್ಲ ಬೆಳೆದ್ಬಿಡ್ತೀರಾ, ಅದು ನಮ್ಗೆ ಆದಾಯ ಕೊಡೋದಲ್ಲದೇ ಇದು ಮಾಡುತ್ತೆ. ಮತ್ತು ಯಾವಾಗ ಬೇರೆಲ್ಲ ಎಣ್ಕೊಂಡಿರ್ತವೆ ಮಣ್ಣನ್ನು ಸಡಲವಾಗಿ ಕೊಚ್ಚ ಹೋಗಿಬಿಡಲ್ಲ. ಅರ್ಥ ಆಯ್ತಾ? ಮಣ್ಣು ಕಸ್ದು ಬೀಳಕ್ಕೆ ಬಿಡಲ್ಲ. ಇಂಥ ಸಮಯದಲ್ಲಿ ನೀವು ಆ ರೀತಿ ಮಾಡೋದ್ರಿಂದ, ಅಂತರ ಬೆಳೆಗಳು ಬೆಳೆಯೋದ್ರಿಂದ, ಮತ್ತು ಇದು ಮುಖ್ಯವಾಗಿ ಏನಾಗುತ್ತೆ ಅಂದರೆ, ಈ ಒಂದು ಶಿಲೀಂಧ್ರಗಳು ಇವನ್ನೆಲ್ಲ ಗಾಳಿಯಿಂದನೂ ಬರ್ತವೆ, ಇದರಿಂದನೂ ಬರ್ತವೆ, ಏನು ಭೂಮಿಯಿಂದನೂ ಬರುತ್ತೆ. ಆದರೆ ಇದು ಅತಿ ಮುಖ್ಯವಾಗಿ ಈ ಹಳದಿ ರೋಗಕ್ಕೆ ಆಗುವಂಥದ್ರಿಂದ ಇದಕ್ಕೆ ಬೇಕು ತೊಗೊಂಡೋಗಿ ಅಲ್ಲಿಗೆ ಬಿಡಬೇಕು. ಅವು ಹೆಚ್ಚಾಗೋದು ಅಂದರೆ ಲೀಫ್ ಹಾಪರ್ಸ್ ಅಂತ ಅಂತೀವಿ. ಯಾವುದು? ಅರ್ಕನೆಟ್ ಲೀಫ್ ಹಾಪರ್ಸ್. ಅವು ಬಂದು ಏನು ಹಾರುವಂಥ ಒಂದು ದುಂಬಿ ಇದೆ, ಅದು ಬಂದು ಹುಳು ಜೀರ್ಜಿಮ್ಮೆ ಅಂತ ಏನಂತೀವಿ, ಅವು ಬಂದು ಇದು ಮಾಡೋದ್ರಿಂದ ಅಲ್ಲಿ ಈ ವರ್ಮೈ ಏನಿದೆ, ಸಸ್ಯದ ವರ್ಮೈ ಏನಿದೆ, ಈ ತೊಗಟೆ ಬಿಟ್ಟು ಒಳಗಡೆಗೆ ಏನು ಮಾಡುತ್ತೆ, ಈ ಒಂದು ನಮ್ಮ ಎಲೆಯ ಒಂದು ಮಧ್ಯದ ಇದೆಯಲ್ಲ ರಿಬ್ ಅಂತ ಏನಂತೀವಿ, ಇಲ್ಲಿಗೆ ಇವು ತನ್ನ ತತ್ತಿಗಳ್ನ ಇಡ್ತವೆ. ಇಟ್ಬಿಟ್ಟು ಹೋಗಿ ಎಲ್ಲಿ ಈ ಹಳದಿ ರೋಗದ್ದು ಈ ಪೈಟೋಪ್ಲಾಸ್ಮಾ ಎಲ್ಲಿ ದಾಳಿ ಮಾಡಿದೆ ಅಂಥ ಜಾಗದಲ್ಲಿ, ಆಗಲೇ ಆವರಿಸ್ಕೊಂಡಂಥ ಜಾಗದಲ್ಲಿ ಅದ್ರ ಮೇಲೆ ಕೂತ್ಕೊಳ್ತಾ ಅದನ್ನು ತಂದು ಏನು ಮಾಡುತ್ತೆ, ಇಲ್ಲಿ ಕೊಡುತ್ತೆ, ಇದರೊಳಗಿಂದ ಹೋಗಿ ಇವು ಸಮಸ್ಯೆ ಆಗುತ್ತೆ. ಹಾಗಾಗಿ ನಾವು ಏನು ಮಾಡಬೇಕಾಗುತ್ತೆ ಅಂದರೆ, ಇದಕ್ಕೆ ಅತಿ ಮುಖ್ಯವಾಗಿ ಪೋಷಕಾಂಶಗಳನ್ನ ನಾವು ಇದು ಮಾಡ್ಬೇಕಾಗತ್ತೆ. ಇದು ಹೊಸ ಒಂದು ರೋಗ ಇರೋದ್ರಿಂದ ಇದು ಕೂಡ ತುಂಬ ಅನ್ವೇಷಣೆ ಮಾಡ್ತಾಯಿದ್ದಾರೆ. ಇದನ್ನು ನಾವು ಮಾಡಬೇಕೇನು ಅಂದರೆ, ಅವಲ್ಲಿ ಹೋಗ್ದಿರಂಗೆ ಮಾಡಬೇಕು. ಯಾವುದು? ಅವಲ್ಲಿ ಹೋಗ್ದಿರಂಗೆ ಮಾಡಬೇಕು ಅಂದಾಗ ಏನು ಮಾಡಬೇಕು, ನಾವು ಇದನ್ನು ಕೆಳಗಡೆ ಹೆಚ್ಚೆಚ್ಚುವಾಗಿ ಬೆಳಿಬೇಕು. ಇದರಿಂದ ಏನಾಗುತ್ತೆ ಅಂದರೆ, ನೀವು ಅಂತರ ಬೆಳೆಗಳನ್ನ ಹೆಚ್ಚು ಮಾಡಿದಾಗ ಇವು ಅಲ್ಲೋಗೋದು ಬಿಟ್ಟು ಇಲ್ಲೇ ಕೆಲಸ ಇರ್ತವೆ, ಇಲ್ಲಿರ್ತವೆ, ದಾಳಿ ತುಂಬ ಕಡಿಮೆ ಆಗುತ್ತೆ. ಎರಡನೇದೇನಾಗುತ್ತೆ ಅಂದರೆ, ಇದು ಮಾಡೋದ್ರಿಂದ ಇದಕ್ಕೆ ಬೇಕಾದಂಥ ಕೀಟಗಳು ಯಾವ್ಯಾವು, ಪ್ರೇಯಿಂಗ್ ಮ್ಯಾಂಟಿಸ್ ಅಂತ ಒಂದು ಈ ಥರ ಒಂದು ನೋಡಿದ್ದೀರಾ, ಈ ಥರ ಹಿಂಗೆ ಕಾಲಿರುತ್ತೆ. ಈ ಯಾವುದು ಗ್ರಾಸ್ ಹಾಪರ್ ಅಥವಾ ಮಿಡತೆ ಅಂತೀವಲ್ಲ, ಹಿಂಗೆ ಕೂತಿರುತ್ತೆ, ಅದಕ್ಕೆ ಕಾಲು ಹಿಂಗಿರುತ್ತೆ, 2 ಕಾಲು ಹಿಂಗಿರ್ತವೆ ಮುಂದೆ, ಹಿಂಗೆ ಇದು ಕಾಲಿಲ್ಲಿ ಕೂತಿದೆ ಅಂದರೆ ಹಿಂಗೆ, ಅಂದರೆ ನಮಸ್ಕಾರ ಮಾಡ್ತಿರೋ ಥರ, ಅದನ್ನು ಪ್ರೇಯಿಂಗ್ ಮ್ಯಾಂಟಿಸ್ ಅಂತ ಅಂತೀವಿ. ಸೊ ಅದೇನು ಮಾಡುತ್ತೆ, ಅದು ಈ ಒಂದು ಕೀಟ ಅದೇನಿದೆ ಅದನ್ನು ತರುವಂಥ ಕೀಟನ ನಾಶ ಮಾಡುತ್ತೆ. ಮತ್ತು ರೆಡ್ ಲೇಡಿ ಬೀಟ್ಲ್ ಅಂತ ಏನಂತೀವಿ, ಯಾವ ಒಂದು ಕಪ್ಪು ಇದ್ರ ಮೇಲೆ ಕೆಂಪು ಚುಕ್ಕೆರ ಅಂತ ಒಂದು ಜೀರ್ಜಿಂಬೆ ಇದೆ, ಇದನ್ನು ರೆಡ್ ಲೇಡಿ ಬೀಟ್ಲ್ ಅಂತೀವಿ, ಇವನು ದಾಳಿ ಮಾಡ್ತವೆ. ಈ ರೀತಿ ಸಾಕಷ್ಟು ಅದಕ್ಕೆ ವಿರೋಧವಾಗಿ ಕೆಲಸ ಮಾಡೋವಂಥವು.
ಯಾವ ಈ ಅಡಿಕೆ ಎಲೆ ಕೊರಕ ಇದೆಯೋ, ಎಲೆ ಆಪರ್ ಅಂತ ಏನಂತೀವಿ, ಜಿಗಿಯೋ ಅಂತ ಒಂದು ಇದಿದೆಯೋ ಉಳಿಕೆ, ಅದಕ್ಕೇನಿದೆ ಇವು ದಾಳಿ ಮಾಡ್ತವೆ, ಅವನ್ನು ನಾಶ ಮಾಡ್ತವೆ, ಮತ್ತು ಅದು ಇಟ್ಟಂಥ ತತ್ತಿಗಳನ್ನೆಲ್ಲ ತಿಂದಾಕಿ ಅವನ್ನ ವಂಶ ವೃದ್ಧಿ ಆಗೋದನ್ನು ನಿಲ್ಲಿಸ್ತವೆ, ಮತ್ತು ಅವು ಕೆಳಗಡೆಗೆ ಬಂದುಬಿಡ್ತವೆ, ಮೇಲಕ್ಕೆ ಹೋಗಲ್ಲ. ಕೆಳಗಡೆ ಆಹಾರ ಸಿಕ್ಕರೆ ಯಾರು ರೀತಿ ಅಲ್ಲಿ ಹೋಗಿ ಕೂತ್ಕೊಳ್ಳೋವಂಥದ್ದು ಅದಕ್ಕೆ ಅವಶ್ಯಕತೆ ಇರೋಲ್ಲ. ಅವೇನು ಮಾಡ್ತವೆ, ಕೆಳಗಡೆ ಆದಷ್ಟು ನೋಡ್ಕೊಳ್ಳೋದ್ರಿಂದ ಇವೆಲ್ಲ ಇಲ್ಲೇ ಇರ್ತವೆ, ಮತ್ತು ಇವನು ಹಾರೋಗ್ತವೆ ಅಲ್ಲಿಗೆ. ಈ ರೀತಿ ಬೇರೆ ಬೇರೆ ರೀತಿ ಅದರದ್ದು ಹೆಚ್ಚಾಯಿತು ಅಂದರೆ ನಿಯಂತ್ರಣ ಮಾಡೋಕ್ಕೆ ನಿಸರ್ಗದಲ್ಲಿ ಜಾಗ ಇದ್ದೇ ಇದೆ. ಅದನ್ನು ಯಾವ ನೀವು ನೈಸರ್ಗಿಕ ಕೃಷಿ ಮಾಡ್ತೀರೋ, ಅಂತರ ಬೆಳೆಗಳನ್ನೆಲ್ಲ ಬೆಳಿತೀರೋ, ಇದು ಮಾಡಿದಾಗ ಏನಾಗುತ್ತೆ, ಈ ಯೆಲ್ಲೋ ಲೀಫ್ ಡಿಸೀಸ್ನ ನಾವು ನಿಯಂತ್ರಣ ಮಾಡ್ಬೋದು. ಜೀವಾಮೃತ ಸಿಂಪಡಣೆ ಮಾಡಿ. ಜೀವಾಮೃತ ಸಿಂಪಡಣೆ 10 ಲೀಟ್ರಿಗೆ ದ್ರವ ಜೀವಾಮೃತಕ್ಕೆ 100 ಲೀಟ್ರ್ ನೀರು ಹಾಕ್ಬಿಟ್ಟು ಮೇಲೆ ಜೀವಾಮೃತ ಸಿಂಪಡಣೆ ಮಾಡಿದ್ವಿ ಅಂದರೆ ಅತಿ ಉತ್ಕೃಷ್ಟವಾದ ರಿಸಲ್ಟ್ ಸಿಗುತ್ತೆ. ಸ್ವಲ್ಪ ಈ ಹೊಸದಾಗಿ ಇದಾಗಿರೋದ್ರಿಂದ ಅದ್ರ ಕಡೆ ತುಂಬ ಅನ್ವೇಷಣೆ ಮಾಡ್ತಾಯಿದ್ದಾರೆ, ಯಾವುದಾದ್ರು ಏನೇನು ಅಂತ. ಸದ್ಯಕ್ಕೆ ಅದೊಂದು ಫೈಟೋಪ್ಲಾಸ್ಮಾ ಅಂತ ಹೇಳ್ಬಿಟ್ಟು ಇದು ಹೇಳ್ತಾ ಇದ್ದಾರೆ. ಅದರಿಂದ ತುಂಬ ನಾಶ ಆಗ್ತಿದೆ ದಕ್ಷಿಣ ಕನ್ನಡ, ಉತ್ತರ ಕನ್ನಡದಿಂದೆಲ್ಲ. ಅದಕ್ಕೂ ನಮಗೆ ಪೂರ್ಣವಾಗಿ ಸ್ವಲ್ಪ ಅದ್ರ ಬಗ್ಗೆ ಹೆಚ್ಚಿನ ವಿವರ ಸಿಕ್ಕಿದ ತಕ್ಷಣ ನಾವು ಅದಕ್ಕೆ ಒಂದು ಇದಕ್ಕೆ ಜೋಡಣೆಯಾಗಿ ನಿಮಗೆ ತಿಳಿ ಹೇಳ್ತೀವಿ ಅಂತ ಹೇಳ್ತಾ, ಮತ್ತು ಅತಿ ಮುಖ್ಯವಾಗಿ ಸ್ನೇಹಿತರೆ, ನೀರು ನಿಯಂತ್ರಣ ಮಾಡಿ, ಹುಳಿ ಮಜ್ಜಿಗೆ ತಯಾರಿಟ್ಕೊಳ್ಳಿ. ಮಳೆಗಾಲ ಬರುತ್ತೆ ಅನ್ನೋಷ್ಟಂಗೆ, ಮತ್ತು ಫೆಬ್ರವರಿಯಿಂದ ಮೇ ಸ್ವಲ್ಪ ಸಮಯ ಇರುತ್ತೆ ಮಾಡ್ಕೊಂಬಂದಾಗ, ಮತ್ತು ಆ ಸಮಯದಲ್ಲಿ ತುಂಬ ಜಲ್ದಿ ಹುಳಿ ಬರುತ್ತೆ, ಯಾಕಂದರೆ ಶಾಖ ಇರುತ್ತೆ, ವಾತಾವರಣದಲ್ಲಿ ಉಷ್ಣ ಇರುತ್ತೆ. ಆದರೆ ಇವಕ್ಕೆಲ್ಲ ನೀವು ಬರೋಕ್ಕೆ ಮುಂಚೆನೇ ಮಾಡಿ ಇಟ್ಕೊಬೇಕು. ಮತ್ತು ಘಟ್ಟ ಪ್ರದೇಶದಲ್ಲಿ ಬಂದು ಮಳೆ ಬಂದಿದ್ದ ತಕ್ಷಣ 2-3 ದಿವಸ ಒಂದು ವಾರ ಬಿಟ್ಟು ಮಳೆ ನಿಂತಾಗ ಸುಣ್ಣ ಎರಚೋದು ಕೆಳಗಡೆ, ಮತ್ತು ಮೈಲ್ತುತ್ತು, ಕಾಪರ್ ಸಲ್ಫೇಟು ಮತ್ತು ಸುಣ್ಣ ಬೆರೆಸ್ಕೊಂಡು ನೀರಿನಲ್ಲಿ ಬೆರೆಸ್ಕೊಂಡು ಸಿಂಪಡಣೆ ಮಾಡೋದು, ಅಥವಾ ಹುಳಿ ಮಜ್ಜಿಗೆ ಸಿಂಪಡಣೆ ಮಾಡೋದು ಮಾಡಿ ಖಂಡಿತವಾಗ್ಲೂ ಒಂದಷ್ಟು ಪ್ರಯೋಗ ಮಾಡಿ. ಹುಳಿ ಮಜ್ಜಿಗೆ ಎಲ್ಲ ಹೇಳ್ತೀನಿ, ಘಟ್ಟದವರೆಲ್ಲ ನೀವು ಸ್ವಲ್ಪ ಪ್ರಯೋಗ ಮಾಡಿ. ಒಂದು 5 ಗಿಡ 10 ಗಿಡಕ್ಕೆ ಹೊಡೆದು ನೋಡಿ ಯಾವ ರೀತಿ ನಿಮಗೆ ಇದಾಗ್ತದೆ. ಮಾಮೂಲು ಅದು ಹೇಳೋಂಗೆ ಎಲ್ಲ, ಮಳೆ ನಿಂತಿರಬೇಕು, ಬಿಡು ಕೊಟ್ಟಿರ್ಬೇಕು, ಅಂಥ ಸಮಯದಲ್ಲಿ ಹೊಡಿಬೇಕು. ಅದರೊಳಗೆ ಜಿಗ್ಟಿರುತ್ತೆ, ಆ ಜಿಗ್ಟಿ ಇಟ್ಕೊಳುತ್ತೆ. ನಾವು ಅದು ಯಾವುದೂ ಬೇರೆ ಜಿಗ್ಟೇನು ಸೇರ್ಸೋದು ಬೇಕಾಗಲ್ಲ. ಅದನ್ನೇ ಅಂಟ್ಕೊಳ್ಳೋಂಥ ಒಂದು ಕ್ಷಮತೆ ಇರುತ್ತೆ. ಅದಕ್ಕೆ ಚೆನ್ನಾಗಿ ಡ್ರೆಂಚ್ ಮಾಡಬೇಕು, ಚೆನ್ನಾಗಿ ಅದನ್ನು ಪೂರ್ತಿ ಹೊಂಬಾಳೆ ಸುಳಿ ಗಿಳಿ ಎಲ್ಲ ಬೀಳೋಂಗೆ ಮಾಡಿ. ಅದು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ತುಂಬ ಉತ್ಕೃಷ್ಟವಾದ ರಿಸಲ್ಟ್ ಸಿಗುತ್ತೆ. ಹುಳಿ ಮಜ್ಜಿಗೆ ಅನ್ನೋದಂತ ಹೇಳ್ತೀನಿ ನೋಡಿರಿ, ವಿಶ್ವದಲ್ಲಿರುವಂಥ ಒಂದು ಉತ್ಕೃಷ್ಟವಾದ ಒಂದು ಅಮೃತ. ಅದು ಎಲ್ಲ ರೋಗನ ನಿವಾರಣೆ ಮಾಡೋಕ್ಕೆ, ಅದು ಶಕ್ತಿ ಕೊಡೋದಕ್ಕೆಲ್ಲನೂ ಅದು ಕೆಲಸ ಮಾಡುತ್ತೆ ಅಂತ ಹೇಳ್ತಾ, ಮತ್ತೇನಾದರೂ ತಮಗೆ ಗೊಂದಲ ಇದ್ದರೆ ನನ್ನ ಫೋನ್ ನಂಬರ್ ಇದ್ದೇ ಇದೆ. ಆದರೂ ಕೂಡ ನಿಮ್ಮ ಸ್ಕ್ರೀನ್ ಮೇಲೆ ಕೆಳಗಡೆ ಬರ್ತಾಯಿದೆ, 8453-620-641. ಸರಿ, ಹಿಂಗೆ ಬಂದುಬಿಟ್ಟಿದೆ, ಏನು ಮಾಡಬೇಕು ಅಂತ ಕೇಳೋಕ್ಕೆ ಹೋಗಬೇಡಿ. ನಿಮಗೆ 3 ಸಂಚಿಕೆಯಲ್ಲಿ ವಿವರಣೆ ಕೊಟ್ಟಿದ್ದೀವಿ, ಆದಷ್ಟು ಪ್ರಯತ್ನ ಮಾಡಿದ್ದೀನಿ, ಸ್ವಲ್ಪ ಸುದೀರ್ಘವಾಗಿ ಕೂಡ ಹೇಳಿದ್ದೀವಿ. ಹಾಗಾಗಿ ಎಲ್ಲ ನೋಡಿಬಿಟ್ಟು ಬರ್ಕೊಳ್ಳಿ, ಎಲ್ಲ ಪ್ರತಿಯೊಂದು ದಯವಿಟ್ಟು ಏನು ಹೇಳಿರ್ತೀವೋ ಪದೇ ಪದೇ ನೋಡಿ ಬರ್ಕೊಳ್ಳಿ ಆದಷ್ಟು. ಅವಾಗೇನಾಗುತ್ತೆ, ನೀವು ಇಲ್ಲೇ ನೋಡ್ಕೊಂಬಿಡ್ಬೋದು, ಮತ್ತೆ ವೀಡಿಯೋ ಆನ್ ಮಾಡೋಷ್ಟಿರಲ್ಲ. ಈ ಪೇಪರಲ್ಲಿ ಇದರೊಳಗಿದೆ ಅಥವಾ ಇಲ್ಲಿದೆ, ಆಯಿತು, ಉತ್ತರ ಸಿಕ್ಬಿಡುತ್ತೆ, ಟಕ್ ಅಂತ ಮಾಡ್ಬೋದು. ಅಥವಾ ವೀಡಿಯೋಗಳನ್ನ ನೋಡ್ತಾ ಕೂತ್ಕೊಳ್ಳೋಕೆ ಬೇಜಾರಾಗುತ್ತೆ. ಆ ಥರ ಮಾಡ್ಕೊಳ್ಳಿ. ಬರ್ದಿರೋದ್ರಿಂದ ನೀವು ಸ್ಕ್ರೀನ್ಶಾಟ್ ತೊಗೊಂಬಿಟ್ಟು ನೀವು ಇಟ್ಕೊಂಬಿಟ್ಟಿದ್ದೀರಿ ಅಂದರೆ, ಫೋಟೋಗಳು ಇಟ್ಕೊಂಬಿಟ್ಟಿದ್ರೆ ನೀವು ಇಲ್ಲೇ ನೋಡ್ಬೋದು. ಮನೆಗೆ ಹೋಗಿ ಪುಸ್ತಕ ತೆಗಿಯೋಷ್ಟಿರಲ್ಲ. ಅಡಿಕೆ ಅಂತ ಒಂದು ಹೆಡ್ಡಿಂಗ್ ಹಾಕೊಂಡು ಮಾಡ್ಕೊಂಬಿಟ್ಟಿದ್ದೀರಿ ಅಂದರೆ ಅದರೊಳಗೆ ಬಂದುಬಿಡುತ್ತೆ ನಿಮಗೆ. ಮೊಬೈಲಲ್ಲೇ ಸಿಗುತ್ತೆ, ಎಲ್ಲಿದೆ ಅಂತ ಗೊತ್ತಾಗುತ್ತೆ, ಏನಿದೆ ಅಂತ ಗೊತ್ತಾಗುತ್ತೆ. ಸೊ ಯಾವ್ಯಾವುದರಿಂದ ರೋಗ ಬರ್ತಿದೆ, ಹೇಗೆ ನಿಯಂತ್ರಣ ಮಾಡೋದನ್ನೆಲ್ಲ ನೋಡಿಕೊಂಡು ಮಾಡಿ ಅಂತ ಹೇಳ್ತಾ, ಅಡಿಕೆ ರೋಗಗಳ ನಿವಾರಣೆ ಬಗ್ಗೆ ಬರ್ದಿರೋಂಗೆ ಮುಖ್ಯವಾಗಿ ಅತಿ ಹೆಚ್ಚು ಸಮಯ ಕೊಟ್ಟಿದ್ವಿ. ಅದಾದ ನಂತರ ಬಂದ ನಂತರ ನಿವಾರಣೆ ಬಗ್ಗೆ ಮಾತಾಡಿದ್ವಿ. ಹಾಗಾಗಿ ಎಲ್ಲರೂ ಸದುಪಯೋಗಪಡಿಸ್ಕೊಳ್ಳಿ ಅಂತ ಹೇಳ್ತಾ, ತಮಗೆಲ್ಲ ನಮಸ್ಕಾರ, ಧನ್ಯವಾದ.